ದೋಷವನ್ನು ತಿಳಿದು ಬಿಟ್ಟಾಗ ಮರಳಿ ಮೋಹಿಸದಂತೆ ನಿಚ್ಚಲ ಮನನಾಗಿರುವುದೇ ಘನವೈರಾಗ್ಯ ನೋಡ. ಅಂತಿದ್ದು ಮಹಾದೇವನಾದಾತ ನಮ್ಮ ಗುರುಕುಮಾರ ಪಂಚಾಕ್ಷರೀಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ಗಾನಯೋಗಿ ಪಂಚಾಕ್ಷರಜ್ಜನ ಪವಿತ್ರವಾಗಿರುವಂಥ ಮಹಾಪುರಾಣವನ್ನು ನಾವೆಲ್ಲ ಚಿಂತನೆಯ ವರೆಗಲ್ಲಿಗೆ ಹಚ್ಚಿ ಇವತ್ತಿಗೆ 14 ದಿನಕ್ಕೆ ನಾವು ಬಂದ್ವಿ. ಪೂಜ್ಯ ಗುರುಗಳ ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನ, ವೈರಾಗ್ಯದ ಪಥವನ್ನ ನಾವೆಲ್ಲ ಚಿಂತನವನ್ನ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೇವೆ. ಅಜ್ಜೋರ ವಚನದ ಅರ್ಥ ಹೀಗಿದೆಯಲ್ಲ, ವಿಷಯಗಳ ದೋಷವನ್ನು ತಿಳಿದು ಬಿಟ್ಟಾಗ ಮರಳಿ ಮೋಹಿಸದಂತೆ ನಿಚ್ಚಲ ಮನವಾಗಿರುವುದೇ ಘನ ವೈರಾಗ್ಯ ಅಂತರು. ಒಮ್ಮೆ ಬ್ಯಾಡಾತು ಅಂದ್ರೆ ಅದನ್ನು ಮರಳಿ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅತಿಯಾಗಿ ಊಟವನ್ನ ಮಾಡಿ ನಮಗೇನಾದ್ರೂ ವಾಂತಿ ಆಯಿತು ಅಂದ್ರೆ ಅದನ್ನ ಮರಳಿ ಹೆಂಗ ನಾವು ಸ್ವೀಕಾರ ಮಾಡೋದಿಲ್ಲ, ಹಂಗ ವಿಷಯಗಳು ಅನ್ನೊಮ್ಮೆ ಬ್ಯಾಡಾಗಿ ಹೋಯಿತು ಅಂದ್ರೆ ಅದನ್ನು ಮರಳಿ ತೆಗೆದುಕೊಳ್ಳೋದಿಲ್ಲ. ಅಂತ ನಿಜ ವೈರಾಗ್ಯವನ್ನ ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಂತವರು ಪಂಚಾಕ್ಷರಿ ಅಜ್ಜ. ಅವರ ಮನಸ್ಸು ಒಂದು ಕ್ಷಣನೂ ಸಹಿತ ಹಿಂಗ ಕದಲಿಲ್ಲ. ಗುರುಗಳಿಗೆ ಪಾದ ಮುಟ್ಟಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಹಾನಗಲ್ಲ ಕುಮಾರ ಶಿವಯೋಗಿಗಳಂತಾರ, ಹೌದು ನನ್ನ ಮಗ ಪಂಚಾಕ್ಷರಿ ಹದಿಹರೆಯದ ವಯಸ್ಸಿನೊಳಗೆ, ನೋಡಿ ಪದಗಳು ಹೆಂಗ್ ಬಳಸ್ತಾರೆ ಕುಮಾರಜ್ಜು, ಹದಿಹರೆಯ. ಎಲ್ಲಿಂದ ಈ ಹದಿ ಆರಂಭಗೊಳ್ಳುತ್ತದಂದ್ರ 12 ಸಂಖ್ಯೆ ಮುಗಿದ ಮೇಲೆ 13ನೇದು ಬರ್ತದಲ್ಲ, ಏನದು? 13, 14, 15, 16, ನೋಡು, ಹದಿ ಬರ. ಈ 18 ನಂಟ ಆದ್ಮೇಲೆ 19 ಬರ್ತದ ನೋಡ್ರಿ. ಆ ವಯಸ್ಸು ಏನ್ ಮಾಡ್ತದಲ್ಲ, ಈ ವಿದ್ಯಾರ್ಥಿಗಳ ಜೀವನ ಆಗಲಿ ಯಾರದೇ ಆಗಲಿ ಏಳು ಬೀಳಗಳಿಗೆ ಹದಿಬದಿನೇ ಕಾರಣ. ಓದು ಎಷ್ಟು ಕಲಿತರೇನು, ಮನಸ್ಸು ಹದಿ ಬದಿಯಲ್ಲಿರಬೇಕಂತ ಕುಮಾರಜ್ಜೋರು ಪಂಚಾಕ್ಷರಜ್ಜೋರನ್ನ ಕುರಿತು ಅಂತಾರೆ. ಎಂತೆಂಥವರು ಈ ನಾಡಿನೊಳಗ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಿದ್ರು. ಗಂಗಾ ಮಾತೆಯ ಆತ್ಮಜನಾಗಿರುವ ಮಗನಾಗಿರುವಂತ ಭೀಷ್ಮನು ಸಹಿತ ಒಂದು ಕ್ಷಣನು ಸಹಿತ ಮನಸ್ಸನ್ನು ಹೊಯ್ದಾಡಲಾರದಂಗ ಭೀಷ್ಮನಾದ ಈ ನಾಡಿನೊಳಗ ಅಂತ. ಅದರ ಜೊತೆಗೆ ಪವನಸುತ ರಾಮಧೂತನಾಗಿರುವಂಥವನು ಆಂಜನೇಯ, ಹನುಮಂತ, ಅವನು ಸಹಿತ ಬ್ರಹ್ಮಚಾರಿನೇ. ಯಾರೋ ಒಬ್ಬವ ಮದುವೆ ಆಗ್ಲಾರ್ದವು ಹನುಮಂತ ದೇವರ ಗುಡಿಗೆ ಹೋಗಿ ಬೇಡಿಂದಂತ, ಹನುಮಂತ ದೇವರ ನನಗೊಂದು ಚಲೋ ಕನ್ಯೆ ನೋಡು ಅಂತ. ಎಂತದ್ ಬೇಕು ಅಂದಂತವ ದೇವ್ರು. ನಕ್ಷತ್ರದಂತ ಕಣ್ಣಿರಬೇಕು, ಕಮಲದಂತ ಹಿಂಗ್ ಕಣ್ಣಿರಬೇಕು, ನಕ್ಷತ್ರದಂಗ ಪಳ 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 ಹೊಳಿತಿರಬೇಕು, ಬಹಳ ಚಲೋ ಇರಬೇಕು ನೋಡಂದ. ಹನುಮಂತ ದೇವ್ರಂತ, ಹೇ ಮಗನ, ಅಂತ ಸಿಕ್ಕಿದ ನಾಯಕ ಗುಡಿಯ ಕುಂದಿರ್ತೀನಿ ಅಂದವ. ಹನುಮಂತನು ಸಹಿತ, ಪವನಸುತ ಮಾರುತಿಯೂ ಸಹಿತ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿ. ನಮ್ಮ ದೇಶದೊಳಗೆ ಎಂತೆಂಥ ಮುನಿಗಳು ಎಲ್ಲವನ್ನ ತ್ಯಾಗ ಮಾಡಿದ ತ್ಯಾಗ ಯೋಗಿಗಳು, ವಿರಾಗಿಗಳನ್ನವರು ಸಹಿತ ಒಮ್ಮೆ ವಿಷಯಕ್ಕೆ ಸೋತು ಸುಣ್ಣಾಗಿ ಹೋಗಿದ್ದಾರೆ. ವಿಶ್ವಾಮಿತ್ರನಂತ ವಿಶ್ವಾಮಿತ್ರ
ತಪಸ್ಸು ಮಾಡ ಕುಂತಿದ್ದ. ತಮ್ಮ ಕೇಳಿ, ಅವನೇನು ಭೂರಿ ಭೋಜನವನ್ನು ಉಂಡಿದ್ದಿಲ್ಲ, ಮೃಷ್ಟಾನ್ನವನ್ನು ಉಂಡಿದ್ದಿಲ್ಲ. ವಿಶ್ವಾಮಿತ್ರ ಉಂಡಿದ್ದ ಏನು? ಗಡ್ಡೆ ಗೆಣಸುಗಳನ್ನು ಉಂಡಿದ್ದ. ಕಣ್ಣ ಮುಚ್ಚಿ ಹಿಂಗ್ ಕೈಯಾಗ ಜಪಾಮಾಲಿ ಹಿಡ್ಕೊಂಡು ಜಪ ಮಾಡಾಕತ್ತಿದ್. ಮೇನಿಕೆ ಕಾಲಲ್ಲಿ ಗೆಜ್ಜೆ ಕಟ್ಟಿಕೊಂಡು ವಯ್ಯಾರ ಮಾಡಿಕೋಂತ ಹಿಂಗ ಬಂದಿದ್ದು. ವಿಶ್ವಾಮಿತ್ರನ ನಾ ಎಲ್ಲಿ ಕುಂತೀನಿ ಅನ್ನೋದು ಖಬರ್ ಹರಿದವ. ಆ ಗೆಜ್ಜೆ ಸಪ್ಪಳ ಕೇಳಿ ಯಾರ್ರಿ ಅವರು ಅನ್ನಂತ ಜಪಮಾಲಿ ಬಿಟ್ಟು, ಯಾರ್ರಿ ಅವರು? ನಾನ್ ಆಡ್ರಿ ಅಂದಂತಾಕಿ. ಅಲ್ಲಲ್ಲಿ ಮಳಿ ಬರಾಕತೈತಿ, ಇತ್ತ ಬರ್ರಿ ಅಂದಂತ. ಎಲ್ಲಿ ಕುಂತನ್ರಿ? ತಪಸ್ಸಿ ಕುಂತ್ಕೊಂಡ. ವಿಶ್ವಾಮಿತ್ರನಂತ ಮನಸ್ಸು ಸಹಿತ ಈ ಜಗತ್ತಿನೊಳಗೆ ಹೋರಾಡ್ಬಿಡ್ತು. ವಿಷಯ ಹೆಣ್ಣಿಗಾಗಿ ಸೋತು ಬಿಟ್ಟ ವಿಶ್ವಾಮಿತ್ರ ಹರಿಶ್ಚಂದ್ರನಿಗೆ ನಕ್ಷತ್ರಕನಾಗಿ ಕಾಡಿಬಿಟ್ಟ. ನೋಡಿ, ಇಂಥವರು ಸಹಿತ ಈ ನಾಡಿನೊಳಗ ವಿಷಯಕ್ಕೆ ಸೋತಿದ್ದಾರೆ. ಯಯಾಯಿತಿ ಮಹಾರಾಜ ಅಂತ ಒಬ್ಬ ಮಹಾರಾಜ, ಅವನು ವಿಷಯಲಂಪಟ. ವಿಷಯಲಂಪಟ ಅನ್ನೋದಕ್ಕಿಂತ ಭೋಗಲಂಪಟ. ಭೋಗಕ್ಕಾಗಿ ಮಗನ ಆಯುಷ್ಯವನ್ನೇ ತೆಗೆದುಕೊಂಡು ಭೋಗವನ್ನು ಮಾಡಿದಂತವ. ಇಂತೆಂಥವ್ರು ಈ ನಾಡಿನೊಳಗ ನಾವೆಲ್ಲ ಇತಿಹಾಸದ ಕೇಳ್ತೇವೆ. ಗುರುಪತ್ನಿಯನ್ನು ಮೋಹಿಸಿದ ಚಂದಿರನು, ರಾಮನ ಮಡದಿಯಾಗಿರುವಂತ ಯಾರು ಸೀತಾಮಾತೆಯನ್ನ ಯಾರು ತಡವಿದ್ರು? ರಾವಣ. ಗೀಟು ಹಾಕಿದರು ದಾಟಿ ಸೆರೆಯಾದಳು ಲೋಕ ಮಾತೆ ಸೀತೆ. ಮಕ್ಕಳು, ತಮ್ಮ ಯಾಕ್ರು ಒಬ್ರು ಯಾರು ಅವ್ರು ಕುಂದ್ರಸ್ರಪ್ಪ ಎಲ್ಲಾರು. ಸೀತಾಮಾತೆ ಗೊತ್ತಿರಲಿಲ್ಲ ಏನು ಈ ಜಗತ್ತಿನೊಳಗ ಬಂಗಾರದ ಜಿಂಕೆ ಇರೋದಿಲ್ಲ ಅಂತ ಜಗತ್ತಿನೊಳಗೆ ಗೊತ್ತಿರೋದಿಲ್ಲ ಏನು. ರಾವಣ ವೇಷವನ್ನ ಹಾಕಿಕೊಂಡು ಬಂದು ಯಾರನ್ನ ಕದ್ಕೊಂಡು ಹೋದ? ಸೀತಾಮಾತೆ. ಲಕ್ಷ್ಮಣ ಹಾಕಿದ್ದ ಏನಂತ? ಈ ಗೀಟು ದಾಟಿ ಬರಬಾರ್ದಂತ. ಈಗ ನಮ್ಮ ಮನೆಯಾಗ ನೋಡು ಲಕ್ಷ್ಮಣ ರೇಖೆ, ಇರಿವಿ ದಾಟಿ ಬಂದ್ರೆ ಇರಿವಿ ಖಲಾಸ್. ಎಲ್ಲಿ ಹೆಸರಿಟ್ಟು ನೋಡು. ಸೀತಾಮಾತೆಗೆ ಹಾಕಿದ ಲಕ್ಷ್ಮಣ ರೇಖೆಯನ್ನು ನಾವು ಇರಿವಿ ಕೊಲ್ಲಕ್ ಹಾಕಿವ್ರಿ ನಾವು. ರಾವಣ ವೇಷವನ್ನು ಧರಿಸಿಕೊಂಡು ಬಂದು ಸೀತಾಮಾತೆಯನ್ನು ಕದ್ಕೊಂಡು ಅಶೋಕವನದಾಗಿಟ್ಟಂತವ. ಕತೆ ಎಷ್ಟು ಚಂದದ ನೋಡು, ಪೌರಾಣಿಕ ಕಥೆಗಳು ಎಷ್ಟು ಚಂದ ಇರ್ತಾವ. ಆನಂತರ ರಾವಣನಿಗೆ ಸೀತೆಯನ್ನ ಮುಟ್ಟಿ ಆಲಂಗಿಸಬೇಕು ಅಂತ ಕಾಮಭಾವ ಉತ್ಪತ್ತಿ ಆಯ್ತು. ಹೋಗಿ ಸೀತೆಯನ್ನು ಮುಟ್ಲಿಕ್ಕೆ ಹೋದ. ಹಿಂಗ ಮುಟ್ಟಿದ ಬೆಂಕಿ ಎತ್ತಂತ. ಹೊತ್ಕೊಂಡು ಹೋಗಿದ್ದ ಅವನ ಯಾರು? ರಾವಣ. ಹೊತ್ಕೊಂಡು ಹೋಗುವಾಗ ಬೆಂಕಿ ಎತ್ತಲಿಲ್ಲ, ಈ ಮುಟ್ಟಾಕ್ ಹೋದ ಬೆಂಕಿ ಎತ್ತು. ಚಂದ ಐತಲ್ಲ ಕತಿ. ಹೊತ್ಕೊಂಡು ಹೋಗುವಾಗ ರಾವಣ ಬಲ್ಲಿ ರಾಮ ಇತ್ತೇ ಹೊರತು ಕಾಮ ಇರಲಿಲ್ಲ. ಯಾವಾಗ ಹೊತ್ಕೊಂಡು ಹೋದ ಮೇಲೆ ರಾಮ ಹೋಗಿ ಕಾಮ ಬಂದಿತ್ತು ನೋಡಲಿ, ಬೆಂಕಿ ಎತ್ತಷ್ಟೆ. ನೋಡುವ ಭಾವ ಚೆನ್ನಾಗಿರಬೇಕು. ಯಾವ ದೇವರ ಪೂಜೆ ಮಾಡಿದರೇನು ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ಧೂಪ ದೀಪಾರತಿಗಳು ನೇಮವಲ್ಲ. ಪರಸ್ತ್ರೀ ಪರಧನ ಪರದೈವಂಗೆರಗದಿಪ್ಪುದೆ ನೇಮ ನೋಡ ನಮ್ಮ ಶಂಭುಜಕ್ಕೇಶ್ವರನಲ್ಲಿದು ನಿತ್ಯ ನೇಮ ಅಂತ. ಏನು ಪದವೀಧರಳಲ್ಲ, ವಿಶ್ವವಿದ್ಯಾಲಯದ ಮೆಟ್ಟಲನ್ನ ಏನಿಲ್ಲ, ಅವಳೇನು BEd ಮಾಡಿ ಹೆಡಕಾರಿಸ್ತವಳಲ್ಲ ಏನ್ರಿ. ಶಾಲೆಯನ್ನು ಓದಲಾರದ ಕಲ್ಯಾಣದ ಕಸವನ್ನ ಗೂಡಿಸಿದಂತ ಸತ್ಯಕ್ಕ ನೇಮ ಹೇಳ್ತಾಳೆ. ನೆನಪಿಟ್ಕೊಳ್ಬೇಕು, ಯಾವುದು ಪೂಜೆ ಅರ್ಚನೆ ಪೂಜೆ ನೇಮವಲ್ಲ. ಮಂತ್ರ ತಂತ್ರ ಧೂಪ ದೀಪಾರತಿಗಳು ನೇಮವಲ್ಲ. ಏನ್ರಿದು? ಮತ್ಯಾವುದು ನೇಮ? ಪರಸ್ತ್ರೀ ಪರಧನ ಪರದೈವಂಗೆರಗದಿಪ್ಪುದು ನೇಮ. ನೀನು ಈ 3 ನೇಮ ಮಾಡಪ್ಪ, ಯಾವ ದೇವರಿಗೆ ಹೋಗಿ ಲಗಾಟ್ ಹೊಡೆದ ಅವಶ್ಯಕತೆ ಇಲ್ಲ ಅಂತಾಳಕ್ಕೆ ಸತ್ಯಕ್ಕೆ. ಯಾವುದ್ರಿ? ಮಂದಿ
ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಬೇಡಪ್ಪ, ಮಂದಿ ದುಡ್ಡು ತಿನ್ನಬೇಡಪ್ಪ, ನಿನ್ನ ಗುರು ಬಿಟ್ಟು ನಿನ್ನ ದೇವರು ಬಿಟ್ಟು ಇನ್ನೊಂದು ದೇವರಿಗೆ ಲಗಾಟ್ ಹೊಡಿಬೇಡಪ್ಪ, ಇಟ್ಟು ಆಚರಣೆ ಮಾಡಪ್ಪ, ದೇವರು ನಿನ್ನ ಹತ್ರ ಬರ್ತಾರಂತ 1000 ವರ್ಷದಿಂದ ಸತ್ಯಕ್ಕೆ ನಮಗೆ ಹೇಳ್ಯಾಳಂದ್ರ ಎಂಥ ಗಟ್ಟಿ ಮಾತ್ರಿ. ಇಂಥ ಬ್ರಹ್ಮಚರ್ಯವನ್ನ ಕಾಪಾಡಿದ ನನ್ನ ಮಗ ಬಹಳ ದೊಡ್ಡವ ಅಂತಾರಜ್ಜೋ. ಬಲೆ ಪಂಚಾಕ್ಷರಿ ವಿಷಯದ ವ್ಯಾಮೋಹಕ್ಕೆ ಬೀಳಲಾರದನೆ ಇಂದ್ರಿಯವನ್ನು ನಿಗ್ರಹ ಮಾಡಿದಂತ ಪಂಚಾಕ್ಷರಿ ಅಜ್ಜೋರ ಬ್ರಹ್ಮ ತೇಜದ ಪ್ರತಿಯೊಂದು ಗುಣಗಳನ್ನ ಪಂಚಾಕ್ಷರಿ ಅಜ್ಜೋರಿಗೆ ಕುಮಾರಜ್ಜೋರು ಉಪದೇಶವನ್ನು ಮಾಡ್ತಾ ಮಾಡ್ತಾ ಹಳ್ಳಿ ಹಳ್ಳಿಗೆ ಶಿವಯೋಗ ಮಂದಿರದ ಭಿಕ್ಷಾಟನೆಗೆ ಹೋದಾಗ ಪಂಚಾಕ್ಷರಿ ಅಜ್ಜೋರ ಕೀರ್ತನೆ, ಅವರ ಮನೋಜ್ಞವಾಗಿ ಸಂಗೀತ ಸಾಹಿತ್ಯ ರಸಭರಿತವಾಗಿ ಕೀರ್ತನೆಯನ್ನು ಮಾಡಲಿಕ್ಕೆ ನಿಂತು ಬಿಟ್ರೆ ಶಿವನ ಕೈಲಾಸದ ಲೋಕದ ವರ್ಣನೆಯನ್ನು ಮಾಡ್ತಾ ಇರಬೇಕಾದರೆ ಆ ಕೈಲಾಸದ ಪರಮಾತ್ಮ ಢಮರುಗವನ ಬಾರಿಸಿದ, ಢಮಢಮನೆ ಢಮಢಮನೆ ಢಮರುಗವ ಬಾರಿಸಿದ ಅಂತ ಹಿಂಗೆ ಹೇಳಬೇಕಾದರೆ ಇಡೀ ವೇದಿಕೆಯ ನಿಬ್ಬೆರಗಾಗಿ ಕಾಣದ ಕೈಲಾಸ ನಾವು ಕಂಡಿಲ್ಲ, ಗಾನಯೋಗಿ ಪಂಚಾಕ್ಷರನಿಂದ ನಮ್ಮೂರು ಕೈಲಾಸವಾಯಿತು ಅಂತ ಜನ ಅನ್ನುತ್ತಿದ್ರು ಅನ್ನಬೇಕಾದ್ರೆ ಅದು ಎಂತ ಕೀರ್ತನೆ ಇರಬೇಕು. ಪಂಚಾಕ್ಷರದವರಿಗೆ ಏನಾದ್ರಿ ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳಾಗಿದ್ರು. ಇದನ್ನೆಲ್ಲವನ್ನು ನೋಡಿದಂತ ಕುಮಾರಜ್ಜೋರು ಪಂಚಾಕ್ಷರಿ ನಿನ್ನ ಬ್ರಹ್ಮಚರ್ಯವನ್ನ ನೋಡಿ ಇವತ್ತಿಂದ ನಾನು ನಿನಗೆ ಇನ್ನೊಂದು ಪದನಾಮವನ್ನ ಮಾಡ್ತೀನಪ್ಪ. ಏನ್ರಿ ಬುದ್ಧಿ, ಇವತ್ತಿಂದ ನೀನು ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳು ಅಂತಾರೆ ಕುಮಾರಜ್ಜೋರು. ಶಿವಯೋಗಿ ಅನ್ನೋದನ್ನ ಕುಮಾರಜ್ಜೋರು ಸ್ವತಃ ಪಂಚಾಕ್ಷರಜ್ಜೋರಿಗೆ ನಾಮವನ್ನು ಮಾಡ್ತಾರೆ ಅಂತ ಸದಾಶಿವ ಕವಿಗಳು ಪುರಾಣದೊಳಗೆ ಬರ್ಕೊಂಡು ಬರ್ತಾರೆ. ಹೀಗೆ ಪಂಚಾಕ್ಷರಜ್ಜೋರ ಘನಕೀರುತಿ ನಾಡಿನೊಳಗೆ ಬೆಳೀತಾ ಇರಬೇಕಾದರೆ ಶಿವಯೋಗ ಮಂದಿರದ ಭಿಕ್ಷೆಯನ್ನು ಮುಗಿಸಿಕೊಂಡು ಶಿವಯೋಗ ಮಂದಿರದೊಳಗ ಕುಮಾರಜ್ಜೋರು ಪಂಚಾಕ್ಷರಜ್ಜೋರು ವಾಸ್ತವ್ಯ ಮಾಡಿಕೊಂಡಿರಬೇಕಾದರೆ ಪಂಚಾಕ್ಷರಿ ಅಜ್ಜೋರಿಗೆ ಲಿಂಗಾಂಗ ಸಾಮರಸ್ಯವನ್ನ, ಅಂಗಕ್ಕ ಲಿಂಗ, ಈ ಮಾಂಸ ಪಿಂಡವಾಗಿರುವಂತ ಶರೀರವನ್ನ ಮಂತ್ರ ಪಿಂಡವನ್ನಾಗಿ ಮಾಡಿ, ನರನನ್ನ ಹರನನ್ನಾಗಿ ಮಾಡಿ, ಜೀವವನ್ನ ಶಿವನನ್ನಾಗಿ ಮಾಡಿ ನಿನಗೆ ಲಿಂಗಾಂಗ ಸಾಮರಸ್ಯವನ್ನು ಉಪದೇಶ ಮಾಡಬೇಕಪ್ಪ. ನಿನ್ನ ಕೊರಳಿಗೆ ಲಿಂಗ ಬೇಕು ಪಂಚಾಕ್ಷರಿ. ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ತಾಯಿ ಗರ್ಭವತಿ ಇರಬೇಕಾದ್ರೆ 8ನೇ ತಿಂಗಳಿಗೆ ಗರ್ಭಲಿಂಗ ಧಾರಣ ಅಂತ ಮಾಡ್ತಾರೆ. ಮುಂದೆ ಕೂಸು ಜನನವಾದ ಮೇಲೆ 12ನೇ ದಿನಕ್ಕೆ 13ನೇ ದಿನಕ್ಕೂ ಸಹಿತ ಲಿಂಗಧಾರಣ ಮಾಡಿ, ಆನಂತರ ನಮ್ಮ ಧರ್ಮ ಹೇಳ್ತದೆ 8 ವರ್ಷಕ್ಕೆ ಮಾಡಿಕೊಳ್ಬೇಕು ಅಂತ. 8 ವರ್ಷಕ್ಕೆ ಆಗಲಿದ್ರೆ ಮತ್ತೆ ನಮ್ಮ ಧರ್ಮ ಮತ್ತೊಂದು ಸ್ವಲ್ಪ ಸರಳೀಕರಿಸ್ತದೆ. 8 ವರ್ಷಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ 16 ವರ್ಷಕ್ಕೆ ಮಾಡಿಕೋಬೇಕಂತ. 16 ವರ್ಷಕ್ಕೂ ಆಗ್ಲಿಲ್ರಿ, ನಮ್ಮ ಸೌಡಿಲು ಸೌಕರ್ಣವಾಗಿದ್ವಿ ಅಂದ್ರೆ ಮುಂದೆ 32 ವರ್ಷಕ್ಕೆ ಮಾಡಿಕೋಬೇಕಂತ. 32 ವರ್ಷಕ್ಕೂ ಆಗಲಿಲ್ಲ ಅಂದ್ರೆ 64 ವರ್ಷಕ್ಕೆ ಮಾಡಿಕೋಬೇಕಂತ. 64ಕ್ಕೂ ಆಗಲಿಲ್ಲ ಅಂದ್ರೆ ಕೊನೆಗೆ ಸಾಯುವ ದಿನ ನಾಳೆ ಐತಂದ್ರು ಸಹಿತ ಇವತ್ತು ನೀ ದೀಕ್ಷಾ ತೆಗೆದುಕೊಂಡ್ರು ಸಹಿತ ನಿನ್ನ ಮೋಕ್ಷ ಐತಂತ ಹೇಳಿದ ಧರ್ಮ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಅನ್ನೋದನ್ನು ನೆನಪಿಸಿಕೊಳ್ಬೇಕು. ಹೀಗೆ ಪಂಚಾಕ್ಷರಜ್ಜೋರಿಗೆ ನೀನು ಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕಪ್ಪ ಅಂತ ತಿಳ್ಕೊಂಡು ಕುಮಾರಜ್ಜೋರು ಪಂಚಾಕ್ಷರಜ್ಜೋರಿಗೆ ಅಪ್ಪಣೆಯನ್ನು ಮಾಡಿದಾಗ ಅಜ್ಜೋರಿಗೆ ಆ ಲಿಂಗ ದೀಕ್ಷೆಯನ್ನು ಕೊಡಲಿಕ್ಕೆ ಸಮರ್ಥ ಗುರುವಾರು ಅನ್ನೋದನ್ನ ನಾವೆಲ್ಲ ಒಂದು ಗೀತೆಯ ನಂತರ ಚಿಂತನವನ್ನು ಮಾಡೋಣ. ಬ್ರಹ್ಮಚಾರಿ ಸೋಲರಿಯದ ಸುವಿಚಾರಿ ಪಂಚಾಕ್ಷರ ಮಂತ್ರ ನಾಮ ದಾರಿ ಉಪಕಾರಿ ಓ ಬ್ರಹ್ಮಚಾರಿ ಓ
ಬ್ರಹ್ಮಚಾರಿ ಸೋಲರಿಯದ ಸುವಿಚಾರಿ ಪಂಚಾಕ್ಷರ ಮಂತ್ರನಾಮ ಧರಿ ಉಪಕಾರಿ ಓ ಬ್ರಹ್ಮಚಾರಿ ಓ ಬ್ರಹ್ಮಚಾರಿ ನಿನ್ನ ನುಡಿಯೇ ಸಂಗೀತ ನಿನ್ನ ನಡೆ ವೇದಾಂತ ನಿನ್ನ ನುಡಿ ಸಂಗೀತ ನಿನ್ನ ನಡೆ ವೇದಾಂತ ನಿನ್ನ ಚರಿತೆ ಸಿದ್ಧಾಂತ ನಿನ್ನ ಚರಿತೆ ಸಿದ್ಧಾಂತ ನೀನೆ ಸರ್ವಹಿತಕರ್ತ ಜನ್ಮಾಂತರ ಸಲುಹಿದ ಜನ್ಮಾಂಧ ಪುಣ್ಯ ಪುರುಷ ಜನ್ಮಾಂತರ ಸಲುಹಿದ ಜನ್ಮಾಂಧ ಪುಣ್ಯ ಪುರುಷ ನೆನೆದ ಮಾತ್ರದಿಂದ ಪೋರೆವ ನೆನೆದ ಮಾತ್ರದಿಂದ ಪೋರೆವ ನಿರ್ವಿಕಾರಿ ಸುಖಕಾರಿ ನಿರ್ವಿಕಾರಿ ಸುಖಕಾರಿ ಓ ಬ್ರಹ್ಮಚಾರಿ ಸೋಲರಿಯದ ಸುವಿಚಾರಿ ಓ ಬ್ರಹ್ಮಚಾರಿ ಮಳೆಯ ತರಿಸಿ ಜನರ ನಲಿಸಿ ನಡೆಸಿದ ಪವಾಡ ಪುರುಷ ಮಳೆಯ ತರಿಸಿ ಜನರ ನಲಿಸಿ ನಡೆಸಿದ ಪವಾಡ ಪುರುಷ ಗುರುಕುಮಾರ ಶಿವಯೋಗಿಯ ಕೃಪೆಯ ಪಡೆದ ಯುಗ ಪುರುಷ ಸರಸವಾಣಿಯಾದ ಧರ್ಮ ಬೋಧಗೈದ ಯುಗ ಪುರುಷ ಸರಸವಾಣಿಯಾದ ಧರ್ಮ ಬೋಧಗೈದ ಆ ಪುರುಷ ಚಿರಕಾಯಕ ಯೋಗಿ ಮಣಿ ಚಿರಕಾಯಕ ಯೋಗಿ ಗುಣಮಣಿ ಸರದಾರಿ ಉಪಕಾರಿ ಸರದಾರಿ ಉಪಕಾರಿ ಓ ಬ್ರಹ್ಮಚಾರಿ ಸೋಲರಿಯದ ಸುವಿಚಾರಿ ಓ ಬ್ರಹ್ಮಚಾರಿ ಬಸರಿಗಿಡದ ವೀರಣ್ಣನು ಧಾರಗೈದ ಭೂಮಿಯಲ್ಲಿ ಬಸರಿಗಿಡದ ವೀರಣ್ಣನು ಧಾರಗೈದ ಭೂಮಿಯಲ್ಲಿ ಮಠವಾಯಿತು ವೀರೇಶ್ವರ ಪುಣ್ಯಾಷ್ಟಮ ನಾಮದಲ್ಲಿ ವೀರೇಶ್ವರ ಪುಣ್ಯಾಷ್ಟಮ ನಾಮದಲ್ಲಿ ವೀರೇಶ್ವರ ಪುಣ್ಯಾಷ್ಟಮ ನಾಮದಲ್ಲಿ ವೀರೇಶ್ವರ ಪುಣ್ಯಾಷ್ಟಮ ನಾಮದಲ್ಲಿ
ದಾಸರಿಗಿಡದ ಬೇಡನು ಗೈದ ಭೂಮಿಯಲ್ಲಿ ಮಠವಾಯಿತು ವೀರೇಶ್ವರ ಪುಣ್ಯಾಶ್ರಮನಾಮದಲ್ಲಿ ನೀನು ಶಿವನಾದ ಲಿಂಗವೇಡಿದು ಗದುಗಿನಲ್ಲಿ ನೀನು ಶಿವನಾದ ಲಿಂಗವೇಡಿದು ಗದುಗಿನಲ್ಲಿ ಪುಟ್ಟರಾಜನು ತವಿಭುವೆ ಪುಟ್ಟರಾಜನು ತವಿಭುವೆ ಶಿವ ಪೂಜಾ ಸುಖ ಶಿವ ಪೂಜಾ ಸುಖ ತಾರಿ ಓ ಬ್ರಹ್ಮಚಾರಿ ಓ ಬ್ರಹ್ಮಚಾರಿ ಸೋಲರಿಯದ ಸುವಿಚಾರಿ ಪಂಚಾಕ್ಷರ ಮಂತ್ರ ನಾಮ ಬಹಳಿ ಉಪಕಾರಿ ಓ ಬ್ರಹ್ಮಚಾರಿ 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 ಇಂತು ಹಾಂಗಲ್ ಸ್ವಾಮಿವರರೋರತೆ ಬೋಧಿಸಿ ಶುಭ ಮುಹೂರ್ತದೆ ಸಂತವಣಿಯ ಬಿದರಿ ಪಟ್ಟ ದೇವರಿದಾಗ ಅಂತಕಾಂತಕನಪ್ಪ ಪರಶಿವನಂತರಂಗೇ ತವ ಬೋಧಿಸುವಂತ ವಿಮಲ ದೀಕ್ಷೆಯಂ ಕೊಡಿಸಿದರು ಗುರುವರರು ಗಾನಯೋಗಿ ಪಂಚಾಕ್ಷರೇಶ್ವರ ಮಹಾರಾಜ ಕೈ ಜಯ. ಓ ಬ್ರಹ್ಮಚಾರಿ ಸೋಲರಿಯದ ಸುವಿಚಾರ ಬ್ರಹ್ಮಚರ್ಯವನ್ನ ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಿರುವಂತಹ ಶಿವಯೋಗಿಯಾಗಿರುವಂತಹ ಪಂಚಾಕ್ಷರ ಜೋರಿಗೆ ಹಾನಗಲ್ಲ ಕುಮಾರ ಮಹಾಶಿವಿಗಳಂತಾರೆ, ಪಂಚಾಕ್ಷರಿ ನೀನು ಲಿಂಗಾಂಗ ಸಾಮರಸ್ಯವನ್ನ ಬದುಕಿನೊಳಗೆ ಅಳವಡಿಸಿಕೊಂಡು ನಿನ್ನ ಅಂಗ ಲಿಂಗವಾಗಬೇಕು. ನೀನು ಕಂಚಗಲ್ ಬಿದಿರಿ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಅಂತ ಹೇಳಿ ಇವರು ಮೈಸೂರು ಜಿಲ್ಲೆಯಲ್ಲಿ ಬರುವಂತ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಂಚಗಲ್ ಬಿದಿರಿಯವರು. ಇವರ ತಂದೆ ಶಿವಣ್ಣಯ್ಯನವರು, ತಾಯಿ ಗಂಗಮ್ಮ. ಎರಡನೆಯ ಮಗನಾಗಿ ಜನ್ಮವನ್ನ ತಾಳ್ತಾರೆ. ಅವರಿಗೆ ಹುಟ್ಟು ನಾಮ ಮರುಳಯ್ಯ ಅಂತ ಹೆಸರಿಡುತ್ತಾರೆ. ಬಾಲ ಪ್ರತಿಭೆ ಬಹಳ ವಿಶೇಷವಾಗಿ ಬೆಳಿತಾ ಪ್ರಾಥಮಿಕ ಶಾಲೆ ವಿದ್ಯಾಭ್ಯಾಸವನ್ನ ಕಂಚಗಲ್ ಬಿದಿರಿಯೊಳಗೆ ಮುಗಿಸಿದ ಮೇಲೆ ಅವನ ಪ್ರತಿಭೆಯನ್ನ ನೋಡಿದಂತ ತಂದೆ ತಾಯಿಗಳು ಅಲ್ಲೇ ಪಕ್ಕದಲ್ಲಿ ಬರುವಂತ ಬೀರೂರಿಗೆ ಸಂಸ್ಕೃತ ಪಾಠಶಾಲೆ ಕಳಿಸ್ತಾರೆ. ಅಲ್ಲಿಯೂ ಸಹಿತ ಅಧ್ಯಯನವನ್ನ ಮಾಡಿ ಪ್ರತಿಭಾನ್ವಿತರಾಗಿರುವಂತಹ ಈ ಮರುಳಯ್ಯನವರಿಗೆ ಆನಂದಪುರದ ಲಿಂಗ ಮಹಾಸ್ವಾಮಿಗಳಂತೆ ಅವರ ಮಟ್ಟದೊಳಗೆ ಅಭ್ಯಾಸವನ್ನ ಮಾಡ್ಲಿಕ್ಕೆ ಕಳಿಸ್ತಾರೆ. ಆನಂದಪುರದ ಲಿಂಗ ಮಹಾಸ್ವಾಮಿಗಳು ಕುಮಾರಜ್ಜವರಿಗೆ ಬಹಳ ವಿಶೇಷವಾಗಿರುವಂತಹ ಅಧ್ಯಾತ್ಮವಾದಂತ ಗಾಢ ಸಂಬಂಧ. ಅವಾಗವಾಗ ಜೋರು ಆ ಭಾಗದೊಳಗೆ ಆನಂದಪುರಕ್ಕೆ ಹೋದಾಗ ಈ ಮರುಳಯ್ಯನವರನ್ನ ನೋಡಿದ್ರು. ಬುದ್ಧಿ ಹುಡುಗ ಬಹಳ ತೀಕ್ಷ್ಣಮತಿ ಇದ್ದಾನೆ. ಇವರ ಅಣ್ಣನೂ ಸಹಿತ ಕಂಚಗಲ್ಲ ಬಿದಿರಿಗೆ ದೊಡ್ಡ ಮಠ, ಆ ಮಠಕ್ಕೆ ಹೆಸರೇ ದೊಡ್ಡ ಮಠ ಅಂತದು. ಆ ದೊಡ್ಡ ಮಠಕ್ಕೆ ಸ್ವಾಮಿಗಳಾಗಿದ್ದಾರೆ. ಅವರ ಹೆಸರು ಚೆನ್ನವೀರ ಸ್ವಾಮಿಗಳು ಅಂತ ಹೇಳ್ರಪ್ಪ. ಮುಂದೆ ಇವರನ್ನೇ ಆ ಮಠಕ್ಕೆ ಮಾಡಬೇಕು ಅಂತ ಸಂಕಲ್ಪದ ಅಂತ ತಿಳ್ಕೊಂಡು ಶಿವಯೋಗ ಮಂದಿರಕ್ಕೆ ಕರ್ಕೊಂಡು ಬಂದ್ರು ಅವ್ರನ್ನ, ಮರುಳಯ್ಯನವರು. ಆನಂತರ ಅವರಿಗೆ ಅಲ್ಲಿ ಪಟ್ಟಾಧಿಕಾರ ಆಗ್ತದೆ. ಅವರಿಗೆ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಅಂತ ಹೆಸರಿಡುತ್ತಾರೆ. ಅವ್ರು ಎಷ್ಟು ಜಾಣರು ಅಂದ್ರೆ ಶಿವಯೋಗ ಮಂದಿರದಲ್ಲಿ
ಕಲಿಸುವಂತ ಎಲ್ಲ ಯೋಗವನ್ನು, ಅದು ಸಿದ್ಧಾಸನ ಇರಲಿ, ಅದು ಸುಖಾಸನ ಇರಲಿ, 84 ಯೋಗಾಸನಗಳನ್ನ ಬಲ್ಲಿದವರಂದ್ರೆ ಅದು ಕಂಚಗಲ್ ಬಿದಿರಿ ಪ್ರಭುಕುಮಾರ ಪಟ್ಟಾಧ್ಯಕ್ಷ. ಅವರ ಯೋಗ ಎಷ್ಟು ದೊಡ್ಡದಿತ್ತು ಅಂದ್ರೆ 1921ನೇ ಇಸ್ವಿಯೊಳಗ ಉತ್ತರ ಭಾರತದೊಳಗ ನಾಸಿಕದೊಳಗ ಕುಂಭಮೇಳ ಅಂತ ಈಗ ಮೊನ್ನೆ ಆಯ್ತಲ್ಲ, ಪ್ರಯಾಗರಾಜ್ಯದೊಳಗ ಆಯ್ತಲ್ಲ, ಅವಾಗ ನಾಸಿಕದೊಳಗ 1921ನೇ ಇಸ್ವಿಯೊಳಗ ಶಿವಯೋಗ ಮಂದಿರದ ಒಟ್ಟುವಾಗಿ ಶಿವಯೋಗ ಮಂದಿರ ಸಾಧಕನಾಗಿ ಅಲ್ಲಿ ಯೋಗವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಬಂದಂತ ನಾಥರು, ಸಿದ್ಧರು, ಯೋಗಿಗಳು, ಪರಮ ತಪಸ್ವಿಗಳು ಪ್ರಭುಕುಮಾರ ಪಟ್ಟಾಧ್ಯಕ್ಷರ ಈ ಯೋಗವನ್ನ ನೋಡಿ ನಿಬ್ಬೆರಗಾಗಿ ಹೋದರು. ಶಿವಯೋಗ ಮಂದಿರದ ಕೀರ್ತಿ ಆಧುನಿಕ ತಂತ್ರಜ್ಞಾನ ಯುಗ ಇರಲಾರದನೆ ಅವಾಗ ನಾಸಿಕದೊಳಗೆ ಉತ್ತರ ಭಾರತದೊಳಗೆ ಹೋಗಿತ್ತು ಅಂದ್ರೆ ಅದು ಯೋಗವನ್ನ ಮಾಡಿದಂತ ಈ ಪ್ರಭುಕುಮಾರ ಪಟ್ಟಾಧ್ಯಕ್ಷ. ಅಲ್ಲಿ ಅವರಿಗೆ ಒಂದು ಏನಂತ ಪ್ರಶಸ್ತಿ ಕೊಟ್ಟರು ಅಂದ್ರೆ ಯೋಗಿ ರಾಜ ಅಂತ ಪ್ರಶಸ್ತಿ ಕೊಟ್ಟರು. ಯೋಗಿ ರಾಜ. ಆ ಯೋಗಿ ರಾಜರಾಗಿರುವಂತವರು ಈ ಪ್ರಭುಕುಮಾರ ಪಟ್ಟಾಧ್ಯಕ್ಷ. ಅವರು ಶಿವಯೋಗ ಮಂದಿರದಲ್ಲಿ ಇರಬೇಕಾದ್ರೆ ಪಂಚಾಕ್ಷರಿ ಅಜ್ಜವರಿಗೆ ತಮ್ಮ ಲಿಂಗ ದೀಕ್ಷೆ. ಈ ಯೋಗಿ ರಾಜರ ಪುರಾಣವನ್ನೇ ನಮ್ಮ ಗುರುಗಳು ಪುಟ್ಟರಾಜ ಅಜ್ಜವರಿಗೆ ಈ ಪುರಾಣವನ್ನು ಬರೆದಿದ್ದಾರೆ. ಅವರು ದೀಕ್ಷಾ ಕೊಟ್ಟು ಗುರುಗಳ ಪುರಾಣ ಅವರೇ ಬರೆದ. ಈ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಪಂಚಾಕ್ಷರಿ ಅಜ್ಜವರಿಗೂ ಸಹಿತ ಲಿಂಗ ದೀಕ್ಷೆ ಕೊಟ್ಟವರು ಇವರೇ, ಪುಟ್ಟರಾಜ ಅಜ್ಜವರಿಗೂ ಸಹಿತ ಲಿಂಗ ದೀಕ್ಷೆ ಕೊಟ್ಟವರು ಇವರೇ. ಅದರ ಜೊತೆಗೆ ಎಡಳ್ಳಿ ಮಲ್ಲಪ್ಪ ದೇಸಾಯಿಯವರಿಗೂ ಸಹಿತ ಲಿಂಗ ದೀಕ್ಷೆ ಕೊಟ್ಟಿದ್ದು ಇವರೇ. ಅವರೇನು ಶತಾಯುಷಿಗಳಲ್ಲ. 1890ನೇ ಇಸ್ವಿಯೊಳಗೆ ಹುಡ್ತಾರೆ, ಒಂದು 1931ನೇ ಇಸ್ವಿಯೊಳಗೆ ಲಿಂಗೈಕ್ಯರಾಗ್ತಾರೆ. ಕೇವಲ ಬದುಕಿದ್ದು 41 ವರ್ಷ ಮಾತ್ರ ಇವರು ಬದುಕಿದ್ದು. 41 ವರ್ಷದೊಳಗೆ ಯೋಗಿ ಸಾಮ್ರಾಟರಾಗಬೇಕಾದ್ರೆ ಶಿವಯೋಗ ಮಂದಿರದ ಮಣ್ಣಿನ ತಾಕತ್ತೆಂತಾದ್ದೈತೆ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಈ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಪಂಚಾಕ್ಷರಿ ಅಜ್ಜವರನ್ನ ಮುಂದೆ ಕುಂದಿರಿಸಿಕೊಂಡು, ಪಂಚಾಕ್ಷರಿ ಹಾನಗಲ್ ಕುಮಾರ ಶ್ರೀಗಳ ಅಪ್ಪಣೆ ಆಗೈತಪ್ಪ, ನಿನಗೆ ಲಿಂಗವನ್ನು ನಾವು ಕರುಣಿಸ್ತೇವೆ ಅಂದ್ರು. ಬುದ್ಧಿ, ಲಿಂಗವನ್ನ ನೋಡ್ಬೇಕು, ದೃಷ್ಟಿ ಚದುರದ ಹಾಗೆ ಏಕಚಿತ್ತದಿಂದ ಲಿಂಗವನ್ನ ನಾನು ನೋಡ್ಬೇಕು ಅಂತ ನೀವು ಹೇಳ್ತೀರಿ. ಬುದ್ಧಿ, ಅಂಧನಾದ ನಾನು, ಕಣ್ಣಿಲ್ಲದವ ನಾನು, ಲಿಂಗ ನೋಡೋದು ಹೇಗೆ? ಯೋಗಿ ಸಾಮ್ರಾಟರಾಗಿರುವಂತ ಕಂಚಕಲ್ಲ ಬಿದಿರಿ ಪಟ್ಟಾಧ್ಯಕ್ಷರಂತಾರೆ ಪಂಚಾಕ್ಷರಿ. ಜಗದ ಇತಿಹಾಸದೊಳಗೆ ಕಣ್ಣಿದ್ದವರು ಬಾಹ್ಯದ ಕಣ್ಣಿನಿಂದ ಲಿಂಗವನ್ನು ನೋಡಬಹುದು, ಆದರೆ ಅಂತರಂಗದಲ್ಲಿ ಅರುವಿನ ಕಣ್ಣನ್ನ ಹುಟ್ಟಿಕೊಂಡು ನೋಡುಗರ ಕಣ್ಣುಗಳಿಗೆ ನೀನು ಅಂಧನಾಗಿರಬಹುದು, ಆದರೆ ಪರಮಾತ್ಮನ ದೃಷ್ಟಿಯೊಳಗೆ ನೀ ಅಂದಲಪ್ಪ, ನೀನು ಕಣ್ಣಿದ್ದವನೇ ಅಂತ ತಿಳ್ಕೊಂಡು ಕಂಚಕಲ್ ಬಿದಿರಿ ಪಟ್ಟಾಧ್ಯಕ್ಷರು ಪಂಚಾಕ್ಷರಿ ಜೋಡಿ ಹೇಳಿ, ನಿನಗೆ ನಾನು ಈ ಲಿಂಗಾಂಗ ಸಾಮರಸ್ಯದ ಬದುಕಿನ ಮರ್ಮವನ್ನು ತಿಳಿಸ್ತೀನಪ್ಪ. ವೇದಾದೀಕ್ಷೆ, ಮಂತ್ರದೀಕ್ಷೆ, ಕ್ರಿಯಾದೀಕ್ಷೆಯನ್ನ ಮಾಡಿ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ, ಅಣವಮಲ, ಮಾಯಾಮಲ, ಕಾರ್ಮಿಕ ಮಲ, ಈ ತನುತ್ರಯದ ಮಲತ್ರಯವನ್ನ ಕಳೆದು ಪಂಚಾಕ್ಷರಿ ಜೋರಿಗೆ ಲಿಂಗ ದೀಕ್ಷೆಯನ್ನು ಕೊಡಬೇಕಾದರೆ ಒಂದು ಕ್ಷಣ ಪಂಚಾಕ್ಷರ ಜೋರು ಹೇಂಗ ಶರೀರವನ್ನ ಮುಂದೆ ಗುರುಗಳು ಮುಂದೆ ಕುಂದಿರಿಸಿಕೊಂಡು ಕುಂತ್ಕೊಂಡಿದ್ದಾರೆ. ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಜಗದಗಲ, ಮುಗಿಲಗಲ, ಮಿಗಿಲಗಲನಾಗಿರುವ ಸರ್ವ ವಸ್ತಿಗೂ ಸಹಿತ ಚೈತನ್ಯದಾಯಕನಾಗಿರುವಂತ ಅಂಗ ಕೊಪ್ಪೊಬ್ಬ ಲಿಂಗಯ್ಯನನ್ನ ಪಂಚಾಕ್ಷರ ಜೋರ ಎಡಗೈಯಲ್ಲಿ ವಾಮ ಪೀಠದಲ್ಲಿ ಕುಂದರಿಸಿದ್ರಿ. ಪಂಚಾಕ್ಷರಿ, ಇದೇ ನೋಡಪ್ಪ ಲಿಂಗ. ಈ ಲಿಂಗ ನಿನ್ನಂಗಿರಲು ನೀ ಲಿಂಗ, ನಿನ್ನ ಮೈ ಲಿಂಗ. ಈ ಲಿಂಗ ನಿನ್ನಂಗಕ್ಕಿರಲು ನೀ ಲಿಂಗ, ನಿನ್ನ ಮೈ ಲಿಂಗ. ಈ ಲಿಂಗ ನೀನು ಪ್ರಾಣ ಇರುವವರೆಗೂ ಸಹಿತ ಪೂಜೆ ಮಾಡಬೇಕು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಪ್ಪ ಪಂಚಾಕ್ಷರಿ.
ಈ ಲಿಂಗ ನಿನ್ನ ಪ್ರಾಣ ಇರೋ ತನಕ ಇರಬೇಕು, ಪ್ರಾಣ ಇರೋ ತನಕ ಲಿಂಗ ಇರಬೇಕು. ನಿನ್ನ ಪ್ರಾಣ ಈ ಲಿಂಗದೊಳಗೆ ಲೀನ ಆಗ್ಬೇಕು ನೋಡಪ್ಪ. ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಹೇಳ್ತಾರೆ, ಈ ಪ್ರಾಣ ಈ ಲಿಂಗದೊಳಗೆ ಲೀನ ಆಗ್ಬೇಕು. ನೀನಿಲ್ಲ ಅಂದ್ರೆ ಲಿಂಗ, ನಿನ್ನ ಪ್ರಾಣ ಅದ್ರ ಜೊತೆ ಬಂದಿರ್ಬೇಕು ನೋಡಪ್ಪ. ಆಯ್ತು ಬುದ್ಧಿ, ಆಯ್ತು. ನೀವು ಹೇಳಿದಂಗೆ ಈ ಲಿಂಗ ಪೂಜೆ ಮಾಡ್ತೀವಿ. ಬುದ್ಧಿ, ಈ ಲಿಂಗ ಅಂದ್ರೆ ಏನು? ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಹೇಳ್ತಾರೆ, ಲಯಗಮನ ರಹಿತತ್ವಾತ್ ಲಿಂಗ ಮಿತ್ತುಚ್ಛತೆ. ಯಾವುದಕ್ಕೆ ಈ ಜಗತ್ತಿನೊಳಗೆ ನಾಸ್ಯ ಅನ್ನೋದಿರೋದಿಲ್ಲ, ಅದಕ್ಕೆ ಲಿಂಗ ಅಂತ ಕರೀತಾರೆ. ಎಷ್ಟು ಮನಿ ಗಳಿಸಿದರೇನು, ಎಷ್ಟು ರೊಕ್ಕ ಗಳಿಸಿದರೇನು, ಜಗತ್ತಿನೊಳಗ ಮನಿನೂ ಸಹಿತ ಯಾರು ಮಣ್ಣಾಗಿಟ್ಟಿಲ್ಲ. ಗುರು ಕೊಟ್ಟ ಲಿಂಗವನ್ನ ಮಾತ್ರ ನಮಗ ಕೊಟ್ಟು ಕಳಿಸ್ತ. ಕೊನೆಗೆ ಆ ಲಿಂಗ ಒಂದು ಇಟ್ಬಿಡ್ರಪ್ಪ ಅಂತ. ಹಣವುಳ್ಳವನು ಹಣವಂತ, ಗುಣವುಳ್ಳವನು ಗುಣವಂತ, ಲಿಂಗವುಳ್ಳವನು ಲಿಂಗವಂತ. ಬುದ್ಧಿ, ಈ ಲಿಂಗವನ್ನ ಯಾರ್ಯಾರು ತೆಗೆದುಕೊಳ್ಳಬಹುದು? ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಹೇಳ್ತಾರೆ, ಲಿಂಗ ಜಾತಿ ಸೂತಕ ಅಲ್ಲಪ್ಪ ಇದು. ಎಲ್ಲರೂ ಸಹಿತ ಲಿಂಗವನ್ನು ತೆಗೆದುಕೊಳ್ಳಬಹುದು. ವಿಶ್ವದೊಳಗೆ ವಿಶಾಲವಾದ ಧರ್ಮ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ಎಲ್ಲರನ್ನೂ ಕರೆದುಕೊಂಡಿತು, ಎಲ್ಲರನ್ನ ಒಪ್ಪಿಕೊಂಡಿತು. ಪಂಚಾಕ್ಷರಿ ನಮ್ಮ ಧರ್ಮ ಅಂದ್ರೆ ಎಂತಹದ್ದು ವಿಶಾಲವಾಗಿರುವಂತ ಧರ್ಮ ನಮ್ಮದು. ನೋಡು, ಕಲ್ಯಾಣದೊಳಗ ಬಸವಣ್ಣನವರು ಎಲ್ಲರಿಗೂ ಸಹಿತ ಕಾಯಕವನ್ನ ಬೋಧಿಸಿದ್ರು. ಅವಿರಳ ಜ್ಞಾನಿ ಅನುಪಮ ಚರಿತ ಕರ್ಣ ಹಸಿಗೆಯನ್ನು ನೀಡಿದಂತ ಚನ್ನಬಸವಣ್ಣನು ಸಹಿತ ಸರ್ವರಿಗೂ ಇಷ್ಟಲಿಂಗವನ್ನು ಕರುಣಿಸಿದಪ್ಪ. ಈ ಲಿಂಗ ಸದಾ ನಿನ್ನಂಗಕ್ಕಿರಬೇಕು. ಪಂಚಾಕ್ಷರ ಜೋರು ಹೇಂಗ ಲಿಂಗವನ್ನ ಹಿಡ್ಕೊಂಡ್ರು. ಜಗದಗಲ ಮಿಗಿಲಗಲ ಮಿಗೆ ಅಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮಣಿಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಪ್ರತರ್ಕ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಳಗೆ ಬಂದು ಚುಳುಕಾದಿರಯ್ಯ ಅಂತಾನೆ ಬಸವಣ್ಣ. ಪರಮಾತ್ಮನ ಪಾದ ಅತಳ ವಿತಳ ಸುತಳ ರಸಾತಳ ಪಾತಾಳ ಲೋಕದಲ್ಲೂ ಸಹಿತ ಆತನ ಪಾದ, ಅವನ ಮುಖ ವಿಲಾಸ ಲೋಕದಳು. ಅಷ್ಟ ದೊಡ್ಡ ದೇವರು ನಮ್ಮ ಕೈಯಾಗಿ ಏನಾಗಿ ಬಂದನ್ರಿ? ಇಷ್ಟಲಿಂಗ. ಏನಾಗಿ ಬಂದನ್ರಿ? ಇಷ್ಟ ಅಂದ್ರೆ ಇಷ್ಟ ಅಲ್ರಿ, ಇಷ್ಟಾರ್ಥಗಳನ್ನ ಈಡೇರಿಸುವುದೇ ಇಷ್ಟಲಿಂಗ. ಇಷ್ಟಾರ್ಥ. ಇಂಥ ಇಷ್ಟಲಿಂಗವನ್ನ ಪಂಚಾಕ್ಷರ ಜೋರು ಸ್ವೀಕಾರ ಮಾಡಿದ್ರು. ಸ್ವಲ್ಪ ಅವೆಲ್ಲ ಗಮನ ಕೊಟ್ಟು ಕೇಳಬೇಕು. ಹಾಲು ಮತದಲ್ಲಿ ಹುಟ್ಟಿದಂತ ಸಜ್ಜಲಗುಡದ ಶರಣಮ್ಮ ತಾಯಿ, ಕುರುಬ ಸಮಾಜದಲ್ಲಿ ಹುಟ್ಟಿದಂತ ಅಮ್ಮ ಯಮನಮ್ಮ ಅನ್ನೋಳು. ಯಮನಮ್ಮ ಅನ್ನ ಗುಡೂರು ದೊಡ್ಡ ಬಸವಾರರಿಂದ ಲಿಂಗವನ್ನು ತೆಗೆದುಕೊಂಡು ನಮ್ಮ ಜನಗಳು ಜಾತೀಯತೆಯ ಪೇಡಂಬೂತಕ್ಕೆ ಸಿಲುಕಿ ಎಲ್ಲಿ ನನ್ನ ಗುರುಗಳಿಗೆ ಏನಾದರೂ ಸಹಿತ ಮಾಡಿ ಅನಾಹುತಕ್ಕೀಡು ಮಾಡ್ಯಾರ ಅಂತ ತಿಳ್ಕೊಂಡು ಸಜ್ಜಲಗುಡದ ಶರಣಮ್ಮ ತಾಯಿ ಆ ಲಿಂಗವನ್ನ ಎದೆಗೆ ಕಟ್ಟಿಕೊಳ್ಳಲಾರ್ದನೆ, ಲಿಂಗವನ್ನ ರಟ್ಟಿ ಕಟ್ಟಿಕೊಳ್ಳಾರ್ದನೆ ಆ ಲಿಂಗವನ್ನ ತಲೆಯ ತುರುಬುದಾಗಿ ಇಟ್ಕೊಂಡಿದ್ದಂತೆ ಎಷ್ಟೋ ದಿವಸಗಳವರೆಗೆ, 12 ವರ್ಷಗಳ ಕಾಲವಾಗಿ. ಕಂದಗಲದ ಪರ್ವತ ಶಾಸ್ತ್ರಿಗಳವರು ಹಾಲಕೇರಿಯ ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದಲ್ಲಿನೂ ಸಹಿತ ಶಿಕ್ಷಣದ ನಂದಾದೀಪವನ್ನು ಹಚ್ಚಿದಂತ ಹಾಲಕೇರಿಯ ಬೆತ್ತದಜ್ಜು ಸದ್ದುಲುಡು ಶರಣಮ್ಮ ತಾಯಿಗಂತಾರೆ, ಅಮ್ಮ ಲಿಂಗಾನ ತುರುಬದಾಗಿ ಇಟ್ಕೊಳ್ಳೋದಲ್ಲವಾ ಅದು, ಲಿಂಗಾನ ರಟ್ಟೆ ಕಟ್ಟಿಕೊಳ್ಳೋದಲ್ಲವಾ ಅದು, ಲಿಂಗ ಎದಿ ಮ್ಯಾಲಿರ್ಬೇಕವ. ಎದಿ ಮ್ಯಾಲಂದ್ರ ಇದು ದೇವರ ಮನಿಯವ ಶರಣಮ್ಮ. ಬಹಳ ಮಂದಿ ಇಲ್ಲಿ ಕಟ್ಟಿಕೊಂತಾರ. ಇದು ಯಾವ ಮನೆ ತಮ್ಮ? ದೇವರ ಮನಿ. ಇಲ್ಲಿ ಬಿಟ್ಟು ಹಟ್ಟಿ ಬಂದಿರ್ತಲ್ಲ, ಇದು ಯಾವ ಮನಿ? ಅಡಿಗೆ ಮನಿ. ಇಲ್ಲಿ ಬರೋದು ದೇವರ ಮನಿ, ಇಲ್ಲಿ ಬರೋದು ಅಡಿಗೆ ಮನಿ. ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಹಿಂಗ್ ಸೀದ್ ಹಿಂದ್ ಹೋಗಿರ್ತದೆ. ಅದು ಯಾವ ಮನಿ? ಟಿಮ್ ಟಿಮ್. ಅದು ಯಾವ್ದು ಹೆಸರು ಹೇಳಲ್ಲ ನಿಮಗ. ಎದಿ ಮೇಲೆ ಲಿಂಗ ಇರಬೇಕು. ಶರಣಮ್ಮ ತಾಯಿಗೆ ಆ ಲಿಂಗವನ್ನು ಎದಿ ಕಟ್ಸಿದ್ರು. ಸ್ವಲ್ಪ ಘಟನಾ ಕೇಳಿ ಎಷ್ಟು ಮಜೆ ಅದ ಅಮ್ಮನದು. ಇಲ್ಲಿ ಮುದುಗಲ್ ಆಷಾಳ್ ತಾಂಡ ಅಂತ ಬರ್ತದ, ಮುದುಗಲ್ ಹತ್ತ
ನಮ್ಮ ಇಲ್ಲಿ ಗೌಡ್ರದರ್ ಶಾನ್ಬಾಳ್ ಗೌಡ್ ಅವ್ರ ಊರ್ ಪಕ್ಕನ ಹೇಳ್ತಾರೆ, ಅಲ್ಲಿ ಆಷಾಢ ತಾಂಡ ಅಂತ. ಆ ಊರೊಳಗೆ ಎಲ್ಲರೂ ಸಹಿತ ಬಂಜಾರ ಸಮಾಜದವರೇ ಆ ಊರೊಳಗಿರೋರು. ಎದೆಗೆ ಅಕ್ಷರ ಜ್ಞಾನ ಇರಲಿಲ್ಲ. ಏನ್ರಿ ರಾಠೋಡ, ಅಕ್ಷರ ಜ್ಞಾನನೇ ಇರಲಿಲ್ಲ. ಅವರೆಲ್ಲರೂ ಕೂಡಿಕೊಂಡು ಸದ್ಗುರು ಶರಣಮ್ಮ ತಾಯಿ ಬಲ್ಲಿ ಹೋದ್ರಂತ. ಅಮ್ಮ ಅಂದ್ರು, ಯಾಕ್ರಿಪ್ಪ ಅಂದ ಅಮ್ಮ. ಅಮ್ಮ, ನಮಗ ಅಕ್ಷರ ಜ್ಞಾನ ಇಲ್ಲವ, ಆಶೀರ್ವಾದ ಮಾಡು. ಏನಂತ ಆಶೀರ್ವಾದ ಮಾಡ್ಬೇಕು? ನಮ್ಮೂರಾಗ ಸರಸ್ವತಿ ಕಾಲ್ ಮುರುಕಂ ಬೀಳಂಗ್ ಮಾಡವ ಅಂದ್ರು. ಸುದ್ದು ನೋಡಿ ಶರಣಮ್ಮ ತಾಯಿ ಬೆರಗಾದ್ಲು. ಅಲ್ಲ, ರಾಯಚೂರು ಭಾಷೆ ಒಳಗೆ ಕೋಡಿ ಎಲ್ಲರೂ ಲಕ್ಷ್ಮೀ ಕಾಲ್ ಮುರುಕಂ ಬೀಳಂಗ್ ಮಾಡಂತಾರೆ, ನೀವು ನೋಡಿದ ಸರಸ್ವತಿ ಕಾಲ್ ಇಲ್ಲಮ್ಮ, ನಮಗ ನೀ ಸರಸ್ವತಿನಿ ಕಾಲ್ ಮುರುಕಂ ಬೀಳಂಗ್ ಮಾಡ್ಬೇಕು. ಆಯ್ತಪ್ಪ, ಎಲ್ಲರಿಗೂ ಒಂದ ಕೈಯಿಂದ ಆಶೀರ್ವಾದ ಮಾಡ್ತಿದ್ದೆ. ನಿಮ್ಮ ಊರಾಗ ಆ ಸರಸ್ವತಿನಿ ಕಾಲು ಮುಡ್ಕಂ ಬೀಳಲಿ ಅಂತ ಹೇಳಿ ಎರಡೂ ಕೈಲಿ ಆಶೀರ್ವಾದ ಮಾಡಿಲ್ಲ ಸದ್ದುಲೋಡು ಶರಣಮ್ಮ ತಾಯಿ. ಇವತ್ತು ನೀವು ಹೋಗ್ರಿ ಆ ಊರಿಗೆ, ಒಂದು ಕಲ್ಲು ತಗೊಂಡು ಆ ಊರಾಗ ನೀವು ಒಗದ್ರಿ, ಯಾರದೇ ಮನೆಗೆ ಹೋಗಿದ್ರು ಸಹಿತ ಒಬ್ರು ಒಂದು ಮನೆ ಒಳಗೆ ಒಬ್ಬೊಬ್ರು ಗೌರ್ಮೆಂಟ್ ನೌಕರಿದಾರ ಅದರ. ಆ ಊರೊಳಗೆ ರಾಠೋಡ್ ಅಂತ ಹೇಳಿ 4 ಮಂದಿ IAS ಪಾಸ್ ಆಗಿ DC ಆಗ್ಯಾರ. ಆ ಊರ್ ಮಂದಿನ ಕೇಳಿದ್ರ ಸದ್ದುಲೋಡು ಶರಣಮ್ಮ ತಾಯಿ ಆಶೀರ್ವಾದ್ರಿ ಅಂತ ಅವ್ರು ಅಂತಿದ್ರು. ಅಮ್ಮನ ಕೇಳಿದ್ರ ನಂದೆಲ್ಲಪ್ಪ ಲಿಂಗೈ ಕೊಟ್ಟನ, ಅದು ಲಿಂಗೈನ ಆಶೀರ್ವಾದ ಅಂತ ಅಕ್ಕಿ ಅಂತಿದ್ದ ಅಮ್ಮ. ಲಿಂಗದೊಳಗೆ ಅಂತ ತಾಕತ್ತದ ಪಂಚಾಕ್ಷರಿ. ಅರ್ಥಗಳಿಗೆಲ್ಲ ಶ್ರೇಷ್ಠವಾಗಿ ಹೇಳಲ್ಲ, ಇಷ್ಟಾರ್ಥಗಳಿಗೆಲ್ಲ ಶ್ರೇಷ್ಠವಾಗಿ ಹೇಳಲ್ಲ, ಕಷ್ಟವನ್ನು ಕಳೆಯುವ ಕರಜ್ಯೋತಿಯು, ಕಷ್ಟವನ್ನು ಕಳೆಯುವ ಕರಜ್ಯೋತಿಯು. ನೋಡು 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 ಇಷ್ಟಲಿಂಗವ, ನೋಡು 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 ಇಷ್ಟಲಿಂಗವ, ಗುರುವರ ಬಸವಣ್ಣನವರು ಕೊಟ್ಟ ಲಿಂಗವ, ಗುರುವರ ಬಸವಣ್ಣನವರು ಕೊಟ್ಟ ಲಿಂಗವ. ನೋಡು 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 ಇಷ್ಟಲಿಂಗವ. ವೇದಕ್ಕೆ ನಿಲುಕದ, ಶಾಸ್ತ್ರಕ್ಕೆ ಸಿಲುಕದ, ತರ್ಕಕ್ಕೆ ದಕ್ಕದ ಈ ಲಿಂಗವು. ವೇದಕ್ಕೆ ನಿಲುಕದ, ಶಾಸ್ತ್ರಕ್ಕೆ ಸಿಲುಕದ, ತರ್ಕಕ್ಕೆ ದಕ್ಕದ ಈ ಲಿಂಗವು. ಚಿಂತನಕ್ಕೆ ಚುಳುಕಾದಿ ಮಂಥನಕ್ಕೆ ಬೆಳಕಾದಿ, ಚಿಂತನಕ್ಕೆ ಚುಳುಕಾದಿ ಮಂಥನಕ್ಕೆ ಬೆಳಕಾದಿ, ಮಹಂತ ಬಸವ ಬಲಿದ ಈ ಲಿಂಗವು, ಮಹಂತ ಬಸವ ಬಲಿದ ಈ ಲಿಂಗವು. ನೋಡು 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 ಇಷ್ಟಲಿಂಗವ. ಬಸವಯ್ಯಗಳು ಕರ್ಮ ಕಾಂಡವ ತೊರೆದು ಈ ಜಗಕ್ಕೆ ಇತ್ತರು ಈ ಲಿಂಗವ. ಅಪ್ಪ ಬಸವಯ್ಯಗಳು ಕರ್ಮ ಕಾಂಡವ ತೊರೆದು ಈ ಜಗಕ್ಕೆ ಇತ್ತರು ಈ ಲಿಂಗವ. ಜಗದಗಲ ಮುಗಿಲಗಲ ನಿಗಯಗಲ ನಿಮ್ಮಗಲ ಆ ಜಗದಗಲ ಮುಗಿಲಗಲ ನಿಗೆಯಗಲ ನಿಮ್ಮಗಲ ಪರಕ್ಕೆ ಪರವಾಗಿರುವ ಇಷ್ಟಲಿಂಗವು.
ಪರಕ್ಕೆ ಪರವಾಗಿರುವ ಇಷ್ಟಲಿಂಗವು ನೋಡು 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 ಇಷ್ಟಲಿಂಗವ. ಜಾತಿ ಸೂತಕವಿಲ್ಲ, ನಾಮ ಸೀಮೆಗಳಿಲ್ಲ, ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲ. ಜಾತಿ ಸೂತಕವಿಲ್ಲ, ನಾಮ ಸೀಮೆಗಳಿಲ್ಲ, ಹೆಣ್ಣು ಗಂಡೆಂಬ ಭೇದ ಭಾವವಿಲ್ಲ. ಇಷ್ಟಾರ್ಥಗಳಿಗೆಲ್ಲ ಶ್ರೇಷ್ಠವಾಗಿ ಅಲಿಯಗ, ಇಷ್ಟಾರ್ಥಗಳಿಗೆಲ್ಲ ಶ್ರೇಷ್ಠವಾಗಿ ಅಲಿಯಗ. ಕಷ್ಟವನ್ನು ಕಳೆಯುವ ಕರಜ್ಯೋತಿಯು, ಕಷ್ಟವನ್ನು ಕಳೆಯುವ ಕರಜ್ಯೋತಿಯು. ನೋಡು 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 ಇಷ್ಟಲಿಂಗವ, ಗುರುವರ ಬಸವಣ್ಣನವರು ಕೊಟ್ಟ ಲಿಂಗವ. ಕರದಿ ಪಾಲಿಪಲಿಂಗ ವರಬಿಂದು ಚಿಲ್ಲಿಂಗ ಶಿವಯೋಗಾಲಯಲಿಂಗ ಈ ಲಿಂಗವು. ಶಿವಯೋಗಾಲಯಲಿಂಗವು ಈ ಲಿಂಗವು, ಈ ಲಿಂಗವು, ಲಿಂಗವು ಲಿಂಗವು. ಕರದಿ ಪಾಲಿಪಲಿಂಗ ವರಬಿಂದು ಚಿಲ್ಲಿಂಗ ಶಿವಯೋಗಾಲಯಲಿಂಗ ಈ ಲಿಂಗವು. ಶಿವಯೋಗಿಷ್ಠದ ಲಿಂಗ ಶಿವಹೃದಯ ಪ್ರಭುಲಿಂಗ, ಶಿವಯೋಗಿಷ್ಠದ ಲಿಂಗ ಶಿವಹೃದಯ ಪ್ರಭುಲಿಂಗ. ಶಿವಬಸವ ನೀಡಿದ ಪ್ರಾಣಲಿಂಗವು, ಶಿವಬಸವ ನೀಡಿದ ಪ್ರಾಣಲಿಂಗವು. ನೋಡು 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 ಇಷ್ಟಲಿಂಗವ, ಗುರುವರ ಬಸವಣ್ಣನವರು ಕೊಟ್ಟ ಲಿಂಗವ. ಶ್ರೀ ಗುರುವರರು ಕೊಟ್ಟ ಇಷ್ಟಲಿಂಗವ, ಲಿಂಗವ 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 ಇಷ್ಟಲಿಂಗವ, ಭಾವಲಿಂಗವ, ಲಿಂಗವ. ತೀಯತೆ ಪರಮಜ್ಞಾನಂ ಕ್ಷೀಯತೆ ಪಾಶಬಂಧನ. ಪ್ರಭುಕುಮಾರ ಪಟ್ಟಾಧ್ಯಕ್ಷರು ದೀಕ್ಷೆಯನ್ನ ಮಾಡಿ ಪಂಚಾಕ್ಷರಿಯ ಅಜ್ಜೋರ ಕೈ ಒಳಗ ಲಿಂಗವನ್ನ ಕೊಟ್ಟು ಕಿವಿಯೊಳಗ ಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶವನ್ನ ಮಾಡ್ತಾರೆ. ತಮ್ಮ ಕೇಳಿ, ನಮ ಶಿವಾಯ, ಇದು ಪಂಚಾಕ್ಷರಿ ಮಹಾಮಂತ್ರ. ಇದಕ್ಕೆ ಓಂಕಾರದ ಪ್ರತ್ಯಯವನ್ನು ಸೇರಿಸಿಬಿಟ್ರೆ ಇದು ಷಡಕ್ಷರಿ ಮಂತ್ರ. ಓಂ ನಮ ಶಿವಾಯ. ಈ ಪಂಚಾಕ್ಷರಿ ಮಂತ್ರವನ್ನ ಉಪದೇಶವನ್ನ ಮಾಡಿ ಅಜ್ಜವರ ಕೈಯೊಳಗ ಲಿಂಗವನ್ನ ಕರುಣಿಸಿದ ಮೇಲೆ ಅಜ್ಜೋರು ಪ್ರಭುಕುಮಾರ ಪಟ್ಟಾಧ್ಯಕ್ಷರ ನುಡಿಗಡನವನ್ನ ಕೇಳ್ತಾರೆ. ಪಂಚಾಕ್ಷರಿ ತ್ರಿಕಾಲದಲ್ಲಿನೂ ಸಹಿತ ಲಿಂಗ ಪೂಜಾ ನಿರತನಾಗಬೇಕು. ನೀನು ಪಕ್ಕಾ ಮಡಿಯೊಳಗ ಲಿಂಗ ಪೂಜೆ ಮಾಡಿಕೊಳ್ಬೇಕು. ಇನ್ನು ಮೇಲಿಂದ ನೀನು ಪಕ್ಕಾ ಮಡಿಯೊಳಗನೆ ಎಲ್ಲಾ ನಿನ್ನ
ಪೂಜಾ ಕೈಂಕರ್ಯ ನಡಿಬೇಕು. ನಿನ್ನ ಶಿಷ್ಯರು ಮಾಡಿದ ಪ್ರಸಾದವನ್ನೇ ನೀ ಸ್ವೀಕಾರ ಮಾಡಬೇಕು. ಅಜ್ಜೋರಂತಾರ, ಬೆಳಗಿನ ಜಾವ 4 ಗಂಟೆಗೆ ನಾವೇನು ಸುಪ್ರಭಾತವನ್ನ ಹಾಡ್ತೀವಲ್ಲ, ಪೂಜೆ ಪುಟ್ಟರಾಜ ಗುರುಗಳು ಬರೆದಂತ ಸುಪ್ರಭಾತ. ಅಜ್ಜೋರಂತಾರ ಏನಂತಾರ? ಸ್ತ್ರೀಪಾಕವ ಮುಟ್ಟಲಿಲ್ಲ, ಯಂತ್ರ ವಸ್ತ್ರ ಧರಿಸಲಿಲ್ಲ, ಪರದೌಷಧಿಯ ಕೊಳ್ಳಲಿಲ್ಲ. ಅಜ್ಜೋರು ಎಂದೂ ಸಹಿತ ಎಂದವರ ಲಿಂಗ ದೀಕ್ಷಾ ತೆಗೆದುಕೊಂಡ್ರು, ಅವತ್ತಿಂದನೂ ಸಹಿತ ಆ ಪಾಕವನ್ನೇ ಮುಟ್ಲಿಲ್ಲ. ಶಿಷ್ಯರು ಮಾಡಿದ ಪ್ರಸಾದವನ್ನೇ ಬಹಳ ಚೆನ್ನಾಗಿ ಮಾಡ್ತೀಯಪ್ಪ, ಇಂಥ ಪ್ರಸಾದನ ನಾ ಎಂದೂ ಸಹಿತ ಉಂಡಿಲ್ಲ ಅಂತ ತಿಳ್ಕೊಂಡು ಶಿಷ್ಯರನ್ನ ತೃಪ್ತಿಪಡಿಸಿದಂತ ಒಬ್ಬ ಗುರು ಅಂದ್ರೆ ಅದು ಪಂಚಾಕ್ಷರಿ ಅಜ್ಜೋರನ್ನು ನಾವೆಲ್ಲ ನೆನಪು. ಹೀಗೆ ಲಿಂಗಾಂಗ ಸಾಮರಸ್ಯವನ್ನು ತನ್ನ ಬದುಕಿನೊಳಗೆ ಅಳವಡಿಸಿಕೊಂಡಿರುವಂತಹ ಗುರು ಪಂಚಾಕ್ಷರರು ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗಿರಬೇಕಾದರೆ ಕುಮಾರಜ್ಜೋರು ಪಂಚಾಕ್ಷರಜ್ಜೋರಿಗೆ ಹೇಳ್ತಾರೆ, ಪಂಚಾಕ್ಷರಿ ನೀನು ಗಾನಯೋಗಿಯಾದಿ, ಶಿವಯೋಗಿಯಾದಿ, ಮೇಲಾಗಿ ಉಭಯ ಗಾಯನ ಪಂಡಿತನಾದಿ. ಈಗ ನೀನು ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಮಾಂಸಪಿಂಡವಾಗಿರುವಂತ ಈ ಶರೀರವನ್ನು ಮಂತ್ರ ಪಿಂಡವನ್ನಾಗಿ ಮಾಡಿ ಗುರುಮುಟ್ಟಿ ಗುರುವಾದ್ಯಪ್ಪ. ಇನ್ನು ಮ್ಯಾಲಿಂದ ನೀನು ನಿನ್ನ ಹತ್ರ ಯಾರೇ ಬರಲಿ, ಎಷ್ಟೊತ್ತಿಗೆ ಬರಲಿ, ಅವರ ಹತ್ರ ಏನೈತಿ ಅನ್ನೋದನ್ನು ವಿಚಾರ ಮಾಡಲಾರ್ದನೆ, ಅವರಿಗೆ ನೀನು ಜಾತಿ ಮತವನ್ನ ಎಣಿಸಲಾರ್ದನೆ ಸರ್ವರಿಗೂ ಸಹಿತ ಈ ಗಾನ ವಿದ್ಯೆಯನ್ನು ದಾನ ಮಾಡಪ್ಪ ಅಂದ್ರು. ನಾವೆಲ್ಲ ಒಂದು ಪರಮ ಸತ್ಯವನ್ನು ನೆನಪಿಟ್ಟುಕೊಳ್ಬೇಕು. ಸಂಗೀತ ಅರಮನೆಯಲ್ಲಿ ಮಾತ್ರ ಈ ಸಂಗೀತವನ್ನ ರಾಜರು ಬಕ್ಷಿಸಿಕೊಟ್ಟು ಆ ಸಂಗೀತಗಾರ ಸಂಗೀತವನ್ನ ಕೇಳ್ತಿದ್ರು. ಅದು ಅರಮನೆಯೊಳಗೆ ಇತ್ತು ಸಂಗೀತ. ಆದರೆ ಅರಮನೆಯಿಂದ ಈ ಸಂಗೀತವನ್ನ ಗುಡಿಸಿಲವರೆಗೂ ಸಹಿತ ತಂದ ಕೀರ್ತಿ ಯಾರಿಗೆ ಐತೆ ಅಂದ್ರೆ ಅದು ಹಾನಗಲ ಕುಮಾರಜ್ಜೋರಿಗೆ, ಅದು ಪಂಚಾಕ್ಷರಜ್ಜೋರಿಗೆ, ಪುಟ್ಟರಾಜಜ್ಜೋರಿಗೆ. ನಾವೆಲ್ಲ ಒಂದು ಕ್ಷಣ ಕಣ್ಣು ಮುಚ್ಚಿ ಆಲೋಚನೆಯನ್ನು ಮಾಡಿಕೊಂಡು ಬಿಟ್ರೆ, ಹಾನಗಲ ಕುಮಾರಜ್ಜೋರು ಕಾಡಶೆಟ್ಟಿ ಹಳ್ಳಿಗೆ ಹೋಗದೇ ಇದ್ರೆ, ಪಂಚಾಕ್ಷರಜ್ಜೋರನ್ನ ಕರ್ಕೊಂಡು ಬರದೇ ಇದ್ರೆ, ಹೋಗ್ಲಿ ಕುಮಾರಜ್ಜೋರು ಕಾಡಶೆಟ್ಟಿ ಹಳ್ಳಿಗೆ ಹೋದ್ರು, ಪಂಚಾಕ್ಷರಿ ಅಜ್ಜೋರು ಬಂದ್ರು, ನಾವೇನು ಕೇಳಿದ್ರು ಮದುವೆ ಆಗಬೇಕು ಅನ್ನೋ ಹುಚ್ಚ ಏನಾದ್ರೂ ಹೋಗದಿದ್ದು ನಮ್ಮ ಹಣೆ ಬರ ಏನಿತ್ರಿ? ಏನಿತ್ತು ನಮ್ಮ ಹಣೆ ಬರ? ಪುಟ್ಟರಾಜಜ್ಜೋರು ಮತ್ತೆ ಈ ಧರೆಗೆ ಹುಟ್ಟಿ ಬರದೇ ಇದ್ರೆ ಯಾವ ಪರಿಸ್ಥಿತಿ ನಮ್ದಿರ್ತಿತ್ರಿ ಬದುಕ? ಪುಣ್ಯಾತ್ಮರನ್ನ ಎಷ್ಟು ನೆನೆಸಿದ್ರು ಸಹಿತ ಕಡಿಮೆ. ಕುಮಾರಜ್ಜೋರು ಹೇಳುವ ಮಾತು ಎಂತಹದ್ದು ಪಂಚಾಕ್ಷರಿ. ಜಾತಿಯನ್ನು ಮಾಡಬೇಡಪ್ಪ, ಯಾತರದ ಹೂವಾದರೇನು ನಾಥರದು ಸಾಲದೆ, ಜಾತಿ ವಿಜಾತಿಯನ ಬೇಡ ದೇವನೊಲಿದಾತ ಜಾತ ದೇವಸ್ರವ. ಹೂವು ಮಲ್ಲಿಗೆಯಾದರೇನು, ಕಾಕಡಾದರೇನು, ಸಂಪಿಗೆಯಾದರೇನು, ಸೇವಂತಿಗೆಯಾದರೇನು, ನಾಥ ಒಂದೇ ಅಲ್ಲ. ನಿನಗೆ ಈ ಜಾತಿ ಅನ್ನೋದು ದೂರ ಆಗಲಿಪ್ಪ ಪಂಚಾಕ್ಷರಿ. ಆಯ್ತು, ನೀನು ಸರ್ವಮತಿ ಅಂದ ಅನಾಥರಿಗೆ ನೀನು ತಂದೆಯಾಗಬೇಕು. ತಮ್ಮ ಕೃಪಾ ಬುದ್ಧಿ, ನೀನು ನಿರ್ವಂಚನೆಯಿಂದ ಸಂಗೀತವನ್ನು ಕಲಿಸಬೇಕು. ಆಗಲ್ರಿ ಬುದ್ಧಿ ಅಂತ ತಿಳ್ಕೊಂಡು ಶಿವಯೋಗ ಮಂದಿರದೊಳಗೆ ನಿತ್ಯ ತ್ರಿಕಾಲ ಲಿಂಗ ಪೂಜೆಯನ್ನ ಮಾಡ್ತಾ ಮಾಡ್ತಾ ಅಜ್ಜೋರು ಮಕ್ಕಳಿಗೆ ಹೊಟ್ಟೆ ತುಂಬ ಪ್ರಸಾದವನ್ನು ಮಾಡಿಸುವುದರ ಜೊತೆಗೆ ಎಲ್ಲರಿಗೂ ಪಾಠ ಹೇಳು. ಬೆಳಗಿನ ಜಾವ 4 ಗಂಟೆ ಕೇಳಬೇಕು ಅಜ್ಜೋರು. ಯಾರು ಕರ್ನಾಟಕ ಸಂಗೀತ ಕಲಿತೇನೆಂದವ್ರಿಗೆ ಕರ್ನಾಟಕ ಸಂಗೀತ ಹೇಳಬೇಕು, ದಕ್ಷಿಣಾದಿ ಸಂಗೀತವನ್ನು ಕಲಿತೇನೆಂದ್ರೆ ದಕ್ಷಿಣಾದಿ ಹೇಳಬೇಕು. ಅವರು ತಬಲಾ ಕಲಿತೇನೆಂದ್ರೆ ತಬಲಾ ಕಲಿಯು. ದೊಡ್ಡರಂಗೇಗೌಡರು ನಮ್ಮ ಗುರುಗಳ ಬಗ್ಗೆ ಒಂದು ಬಹಳ ಚಲೋ ಮಾತು ಬರೆದ. ಪುಟ್ಟರಾಜ ಮತ್ತು ಪಂಚಾಕ್ಷರಿ ಅಜ್ಜೋರನ್ನೋರು ಇವರು ಪುಣ್ಯಕೋಟಿ ಅಂತ ಬರೀತಾರೆ. ಏನ್ರಿ? ಪುಣ್ಯಕೋಟಿ. ಆ ಪುಣ್ಯಕೋಟಿ ಎನ್ನುವ ಕೆಚ್ಚಲು ಸಂಗೀತ ಸಾಹಿತ್ಯದಿಂದ ತುಂಬಿಕೊಂಡು ಬಿಟ್ಟದ. ಆ ಕೆಚ್ಚಲನ್ನ ಶಿಷ್ಯರಾದವರು ಗುದ್ದಿ ಗುದ್ದಿ ಕುಡಿದ್ರಂತೆ. ಕುಡಿದವರಿಗೆ ಹೊಟ್ಟೆ ತುಂಬಿತೆ ಹೊರತು ಕೊಟ್ಟೋರ್ಗೆ ಹೊಟ್ಟೆ ಎಂದು ಅದು ಕೆಚ್ಚಲು ಸಹಿತ ಕಡಿಮೆ ಆಗಲಿಲ್ಲ ಅಂತ.
ಸಂಗೀತ ಬೇಕನ್ನೋರು ಸಂಗೀತದ ಹಾಲು ಕುಡಿದ್ರು, ಸಾಹಿತ್ಯ ಬೇಕನ್ನೋರು ಸಾಹಿತ್ಯದ ಹಾಲು ಕುಡಿದ್ರು, ತಬಲಾ ಬೇಕನ್ನೋರು ತಬಲಾದ ಹಾಲು ಕುಡಿದ್ರು, ವೈಲಿನ್ ಬೇಕನ್ನೋರು ವೈಲಿನ್ ಹಾಲು ಕುಡಿದ್ರು, ಪುಣ್ಯ ಕೋಟಿ ಎನ್ನುವ ಕೆಚ್ಚಲನ್ನ ಗುದ್ದಿ ಗುದ್ದಿ ಕುಡಿದ್ರು ಅಂತಾರ. ಅದಕ್ಕೆ ಅಜ್ಜೋರು ಶ್ರೀಮತ್ ಕುಮಾರ ಗೀತೆಯೊಳಗೆ ಬರೀತಾರೆ. ಆ ಕುಮಾರ ಗೀತೆ ಸಂಸ್ಕೃತದೊಳಗೆ ಬರೀತಾರೆ ಅಜ್ಜೋ. ಬಹಳ ವಿಶೇಷವಾಗಿರುವಂತ ಗ್ರಂಥ ಅದು. ಅದು ಪಂಚಾಕ್ಷರಿ ಅಜ್ಜೋರು ಮತ್ತು ಕುಮಾರ ಅಜ್ಜೋರು ಹಿಂಗ ಸಂವಾದ ಗೀತೆ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಸಂವಾದ ಗೀತೆ ಆಗಿದ್ದೆ ಭಗವದ್ಗೀತೆ ಅಂತೀವಲ್ಲ, ಹಂಗ ಪಂಚಾಕ್ಷರಿ ಅಜ್ಜೋರು ಪುಟ್ಟರಾಜ ಅಜ್ಜೋರು ಸಂವಾದ ಗೀತನೇ ಅದು ಶ್ರೀಮತ್ ಕುಮಾರ ಗೀತ. ಸಂಸ್ಕೃತದೊಳಗೆ ಅಜ್ಜೋರು ಬರ್ದಾರೆ, ಅದನ್ನು ಓದ್ಬೇಕು. ಅದನ್ನ ಎಷ್ಟು ಚಂದ ಬರ್ದಾರ ಅಜ್ಜೋರು. ಅದರೊಳಗೆ ಅಜ್ಜೋರ್ ಅಂತಾರೆ, ಈ ಪುಣ್ಯಾಶ್ರಮ ಎಂತಹದ್ದು ಅಂದ್ರೆ ಸಂಗೀತ ಸಾಗರಂ ಚೈವ. ಇದು ಸಂಗೀತದ ಸಾಗರ. ಇದು ನಾವು ಒಂದು ಗ್ಲಾಸ್ ತೆಗೆದುಕೊಂಡಿಲ್ರಿ, ಇದ್ರಾಗ ಸುಮ್ಮ ಒಂದು ಹನಿ ಅಟ್ಟು ತಗೊಂಡ್ವಿ. ಹನಿ ತಗೊಂಡು ಇಟ್ಟು ಹರಡಕತ್ತೀವಿ ನಾವು. ಏನ್ರ ಒಂದು ಗ್ಲಾಸ್ ಕುಡಿದು ನಮ್ಮ ಹಣೆ ಬರ ಹೆಂಗಿದ್ದಿತ್ತಂತ. ಇಂಥ ಪುಣ್ಯಾಶ್ರಮದ ಆಧಾರ ಸ್ತಂಭವಾಗಿರುವಂತ ಪಂಚಾಕ್ಷರಿ ಅಜ್ಜೋರಿಗೆ ಅವತ್ತಿನ ದಿನಮಾನದಲ್ಲಿ ಶಿವಯೋಗ ಮಂದಿರದೊಳಗೆ ಕುಮಾರಜ್ಜೋರು ಹೇಳುವ ಮಾತು ಎಂತಾದ್ರಿ, ನಿಜಾಧೀನ ಮಾಡಬೇಡ ಅಂತ ಹೇಳಬೇಕಾದ್ರೆ ನನಗೊಮ್ಮೆ ಅನಿಸ್ತದೆ, ಅಣ್ಣ ಬಸವಣ್ಣನ ವಚನ ಸಾರ್ಥಕದ ಬದುಕನ್ನ ಬರುದುದ್ದು ಅಂದ್ರೆ ಅದು ಗದಗಿನ ವೀರೇಶ್ವರ ಪುಣ್ಯಾಶ್ರಮದಾಗಂತ ನನಗನಿಸ್ತದೆ. ಯಾಕೆ? ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ. ಈ ಮಾತು 100ಕ್ಕೂ 100 ಸತ್ಯ. ಏನಂದ್ರೆ ಇವನಾರವ 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 ಅನ್ನುವ ಬದಲೇ ನಾರುವವನನ್ನೂ ಸಹಿತ ಕರೆದುಕೊಂಡು ಬಂದಾಗ ನಾಡಿಗೆಲ್ಲ ಮೆರಿಹೊಂಗ ಮಾಡಿದ್ದ ಸಂಸ್ಥೆ ಅಂದ್ರೆ ಇದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ. ನಾಡಿನಲ್ಲಿ ಮೆರಿಹೊಂಗ ಮಾಡಿದ್ದು. ಇಲ್ಲಿ ಗುರು ಸಾರ್ವಭೌಮರು ಯಾಕೆ ನಮ್ಮ ಗುರುಗಳು ಇವತ್ತು ನಾವು ನೆನೆಸ್ತೀವಿ ಅಂದ್ರೆ, ನೀವೆಲ್ಲ ಗದ್ದಿಗೆ ಬರೋರನ್ನ ನೋಡ್ಬೇಕು. ಇಲ್ಲಿ ಇದೇ ಜಾತಿಯವರಂತಲ್ಲ, ಎಲ್ಲಾ ಧರ್ಮದವರು ಒಂದು ಅರ್ಜುನ ಗದ್ದಿಗೆ ನಡ್ಕೊಂತಾರೆ. ಎಲ್ಲಾ ಗದ್ದಿ ನಮ್ಮಲ್ಲಿ ಭಿನ್ನತೆ ಇರಬಹುದು, ಆದ್ರೆ ನಮ್ಮ ಗುರುಗಳ ಹತ್ರ ಯಾವ ಭಿನ್ನತೆ ಇಲ್ಲ. ಅಜ್ಜೋರು ಯಾಕೆ ಜಾತಿ ಮಾಡ್ಲಿಲ್ಲ? ನಮ್ಮ ಗುರುಗಳು ಎಂಥವ್ರು ಅಂದ್ರೆ, ನಿಮಗೊಂದು ಸೂಕ್ಷ್ಮ ಹೇಳ್ತೀನಿ ತಮ್ಮ ಕೇಳಲಿ. ದೇವನೊಬ್ಬ ನಾಮ ಅಲ್ಲ. ಹರಿಯ ರೂಪದವರೆಗೆ ಹರಿಯಾದ, ಹಜರತನ ರೂಪದವರೆಗೆ ಹಜರತನಾದ, ಅವರವರ ಭಾವಕ್ಕೆ ಅವರವರ ವೇಷಕ್ಕೆ ಹೋರಾಟ ವಿಕ್ಕಿಸಲು ಬೇರೆಯಾದ ಎಲೆದೇವನೇ. ಹರಿಯ ಭಕ್ತರಿಗೆ ಹರಿಯಾದ, ಹಜರತನ ಭಕ್ತರಿಗೆ ಹಜರತನಾದ. ಯಾರ್ಯಾರು ಯಾವ್ಯಾವ ರೂಪದೊಳಗೆ ಕಂಡ್ರು ಹಂಗಂಗ ಅಜ್ಜೋರು ಕಂಡ್ರು. ನೋಡಿ, ಹೇಮರೆಡ್ಡಿ ಮಲ್ಲಮ್ಮ ಶ್ರೀಗಿರಿಯ ಮಲ್ಲಯ್ಯ ನನ್ನಪ್ಪ ಅಂದು, ನನ್ನ ತಂದೆ ಅಂದು ಮಲ್ಲಮ್ಮ. ಅದೇ ಶ್ರೀಗಿರಿ ಮಲ್ಲಯ್ಯ ನನ್ನ ಅಕ್ಕ ಮಹಾದೇವಿ ನನ್ನ ಗಂಡ ಅಂದ. ಅದೇ ಶ್ರೀಗಿರಿ ಮಲ್ಲಯ್ಯ ನನ್ನ ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿ ನನ್ನ ಗುರು ಅಂದ. ದೇವನೊಬ್ಬ ನಾಮ ಅಲ್ಲ. ಒಬ್ಬ ಸೂಟು ಬೂಟು ಹಾಕೊಂಡು ಹೋಟೆಲ್ಗೆ ಹೋಗಿದ್ನಂತ. ಎಲ್ಲಿಗೆ ಹೋಗಿತ್ತಮ್ಮ? ಯಾರನ್ನು ಕೇವಲ ಅಂತ ಕಾಣಬಾರದು, ಯಾವುದನ್ನು ಎಕಚ್ಚಿತ ಅಂತ ಕಾಣಬಾರದು. ಅದು ಸಣ್ಣದದ ಅಂದ್ರೂ ಸಹಿತ ಮುಂದೊಂದು ದಿವಸ ಉಪಯೋಗ ಆಗ್ತದೆ ಅಂತ ತಲೆಯಾಗಿಟ್ಕೊಳ್ಬೇಕು. ಅವಂದೇನ್ರಿ ಅಂತ ಅನ್ನಂಗಿಲ್ರಿ, ಮುಂದ ಅವಂದೇನು ಅನ್ನೋದು ಅವನ ಹತ್ರ ನಮ್ ಕೆಲಸ ಇರ್ತದೆ ಅಂತ ತಿಳ್ಕೊಬೇಕಟ. ಹೋಟೆಲ್ಗೆ ಹೋಗ್ಯಾನ, ಸೂಟು ಬೂಟು ಹಾಕೊಂಡು ಹೋಗ್ಯಾನ. ನಾ ಹೇಳಿದ್ದಿಲ್ಲ ಮೊನ್ನೆ, ಬಾರ್ ಜೆಂಟಲ್ ಮ್ಯಾನು, ಬಾರ್ ಟೇಲರ್ ಮ್ಯಾನ್. ಜೆಂಟಲ್ ಮ್ಯಾನ್ ಅಂದ್ರೆ ಏನ್ರಿ? ಚಂದ ಪ್ಯಾಂಟು, ಇದು ಬಾರ್ ಟೇಲರ್ ಮ್ಯಾನ್ ಚಂದ ಪ್ಯಾಂಟ್ ಹಾಕೊಂಡು ಹೋಗ್ಯಾನ. ಈ ಜೆಂಟಲ್ ಮ್ಯಾನ್ ಅಂದ್ರೆ ಈ ಕಟಿಂಗ್ ಬಂದಿಲ್ಲ. ಯಾವ್ದು ಇದೆ? ಯಾವ್ದು ಕಟಿಂಗ್ ಅದು? ಹೆಬ್ಬುಲಿ. ಮಧ್ಯಾಹ್ನ ಒಬ್ಬ ಹಿಂಗ್ ಮಠಕ್ಕೆ ಬಂದ ಒಬ್ಬ ಕೂಡಿ ಕಟಿಂಗ್, ಅದು ಹೆಬ್ಬುಲಿ ಕಟಿಂಗ್ ಮಾಡಿಸಿ ಬಂದ. ಯಾವ್ರು ಅಂದೆ? ನಿಮ್ ಎದಕ್ ಬೇಕ್ರಿ ಅಂದವ ನನಗ. ಹೋಲ್ ಬಿಡು ಮರ, ಕಟಿಂಗ್ ಯಾವ್ದಿದೆ ಅಂದೆ? ಇದು ಹೆಬ್ಬುಲಿ ಕಟಿಂಗ್ ರೀ ಅಂದವ. ಏನ್ರಿ ಅಂದಪ್ಪ ಸಾಕಾರ? ಹೆಬ್ಬುಲಿ ಕಟಿಂಗ್ ಹಿಂಗ್ ಹೆಬ್ಬುಲಿ ಕಟಿಂಗ್ ಮಾಡಿಸಿ ಬಂದ. ಹಿಂಗ್ 2 ಗೆರಿ ಬಿಟ್ಟ ನಾವ. ಹಿಂಗ್ ಅಲ್ಲೇ ತಮ್ಮ, ಇದು ಹೆಬ್ಬುಲಿ ಕಟಿಂಗ್, ಈ 2 ಗೆರಿ ಬಿಟ್ಟಲ್ಲಿ ಇದೇನಂದ್ರೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪುರಾಣ ಹೇಳ್ತೀರಿ ಅಂದವ್ ನನಗ. ಇದು ಏನಂದ್ರ ಮಳಿ ಬಂದು ನೀರು ಹೋಗಕ್ ಹರ್ನಾಳಿಗೆ ಅಂದ್ರ ಅವು.
ಇವ ಬಾರ್ ಬಾರ್ ಜಂಟಲ್ ಮ್ಯಾನ್, ಬಾರ್ ಬಾರ್ ಟೇಲರ್ ಮ್ಯಾನ್. ಚಂದ ಬಟ್ಟಿ ಹಾಕೊಂಡು ಹೆಬ್ಬುಳಿ ಕಟ್ಟಿಗೆ ತೆಗೆದುಕೊಂಡು ಹೋಟೆಲ್ಗೆ ಹೋಗ್ಯಾನ. ಅದು ಸರ್ವರ್ ಬಂದ, ಏನ್ ಬೇಕ್ರಿ ಸರ್? ಏನಿದೆ ತಿನ್ನಕ? ಎಲ್ಲ ಹೇಳಿದ, ಪಟ 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 ಆತ. ಅವನು ತಿನ್ಲಿಕ್ಕೆ ಹತ್ತಿದ್ದಿಂಗ ಆ ಊಟ ಅವನ ಗಂಟ್ಲಿಗೆ ಸಿಕ್ತ. ಪಾಪ ಸರ್ವರು ಪಾಪ ಗಂಟ್ಲಿಗೆ ಸಿಕ್ಕದಂತ ತಿಳ್ಕೊಂಡು ನೀರ್ ತರಬೇಕಂತ ತಿಳ್ಕೊಂಡು ಅಲ್ಲಿ 2 ನಳಗಳು, ಒಂದು ಕೈ ತೊಳೆಯುವ ನಳ, ಇನ್ನೊಂದು ಕುಡಿಯೋ ನೀರಿನ ನಳ. ಅವನು ಅವಸರದೊಳಗ ಕುಡಿಯೇ ನೀರು ಕೊಡುವ ಬದಲಿ ಕೈ ತೊಳೆಯ ನೀರು ಕೊಟ್ಟ. ಅವನು ತಂದಿಟ್ಟ ತಕ್ಷಣ ಸಹಾಯಕತೆ ನೀ ಮಗ ಅಲೇ, ಅದಕ್ಕ ನೀ ಹೋಟೆಲ್ ಸಪ್ಲೈ ಮಾಡಕತೆ ಅಂದವ. ಯಾವ ನೀರು ಕೊಡ್ಬೇಕನ್ನ ಜ್ಞಾನನೇ ನಿನಗಿಲ್ಲಲ್ಲ ಅಂತ ಬೈದ. ಕುಡಿಯೇ ನೀರು ಕೊಡೋ ಬದಲಿ ಕೈ ತೊಳೆಯ ನೀರು ಕೊಟ್ಟೆಯಲ್ಲ ಅಂತ ಬೈದ. ಅವಾಗ ಸರ್ವರ್ ಹೋಟೆಲ್ದಾಗ ಸಪ್ಲೈ ಮಾಡವಂತಾನ, ಸರ್ ನೀವು ಓದಿರ್ಬಹುದು, ತಿಳ್ಕೊಂಡಿರಬಹುದು, ಪ್ರಕಾಂಡ ಪಂಡಿತರಿರ್ಬಹುದು, ನೀವೇನೇ ಇರ್ಬೋದ್ರಿ, ನಾವು ಹೋಟೆಲ್ ಸರ್ವರ್ ಮಾಡ್ತಾ ಇರಬಹುದು, ನಿಮ್ಮ ಗಂಟ್ಲಕ್ಕ ಅನ್ನ ಸಿಕ್ಕಾಗ ನೀರು ಕೊಡಾಕಂತ ನಾನು ಕುಡಿಯೋ ನೀರು ಕೊಡೋ ಬದಲಿ ಕೈ ತೊಳೆಯೋ ನೀರು ಕೊಟ್ಟೇನಿ ಸರ್. ನಳ 2 ಇರಬಹುದ್ರಿ ಸರ್, ಮ್ಯಾಲ ಸಿಂಟೆಕ್ಸ್ ಒಂದ ಐತ್ರಿ ಅಂದವ. ಹಂಗೆ ಈ ಜಗತ್ತಿನೊಳಗ ಹೆಣ್ಣು ಗಂಡು ಅನ್ನುವ ಜಾತಿ 2 ಇರಬಹುದು, ಮ್ಯಾಲೆ ನಳ ಒಂದ್ರಿ. ಹಾಗ ನಮ್ಮ ಗುರುಗಳು ಒಬ್ರು ಪಂಚಾಕ್ಷರಜ್ಜೋರು, ಒಬ್ರು ಪುಟ್ರಾಜಜ್ಜೋರು, ಒಬ್ರು ಹಿಂಗ್ 2 ನಳಗಳಾಗಿ ನಮಗೆಲ್ಲ ಒಂದೇ ಸಿಂಟೆಕ್ಸ್ ಯಾವುದಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿ ಅನ್ನೋದು ನಮಗ ಒಂದೇ ಇದೆ. ಆ ಕುಮಾರೇಶ ಅನ್ನೋನು ಸಂಗೀತವನ್ನ ನೀರು ಹರಿಸ್ತಾ ಇದ್ರೆ ನಾವೆಲ್ಲಿ ಇರ್ತಿದ್ವಿರಪ್ಪ? ಆ ಪುಣ್ಯಾತ್ಮ ಪಂಚಾಕ್ಷರಜ್ಜೋರಿಗೆ ಹೇಳ್ತಾನೆ, ಪಂಚಾಕ್ಷರಿ ನೀನು ಜಾತಿಯನ್ನು ಮೀರಿ ಬೆಳಿಬೇಕಪ್ಪ. ನಿನ್ನ ಹತ್ರ ಅದು ಯಾರೇ ಬರಲಿಪ್ಪ, ಅವರಿಗೆ ಸರ್ವಮತಿಯವರಿಗೆ ಸಹಿತ ವಿದ್ಯೆಯನ್ನು ಕರುಣಿಸಿ ಕಾಮಧೇನು ಕಲ್ಪವೃಕ್ಷ ನೀನಾಗ್ಬೇಕಪ್ಪ. ನೀನು ನಯನವಿಲ್ಲದ ಸಂತ, ಪರರ ಕಣ್ಣೀರು ವರಿಸಿದ ಪರಮ ಫಕೀರ ಪಂಚಾಕ್ಷರ ನೀನಾಗ್ಬೇಕು ಅಂದ್ರಜ್ಜು. ಇಂಥ ಗುರುವರನ ಕೃಪೆಯನ್ನ ಪಡೆದುಕೊಂಡಂತ ಪಂಚಾಕ್ಷರಜ್ಜೋರು ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗ 30-40 ವಿದ್ಯಾರ್ಥಿಗಳನ್ನ, ಕಣ್ಣು ಇಲ್ಲದವರನ್ನ, ಕಾಲು ಇಲ್ಲದವರನ್ನ, ತಂದೆ ಇದ್ದು ತಾಯಿ ಇಲ್ಲ, ತಾಯಿ ಇದ್ದು ತಂದೆ ಇಲ್ಲ, ಅನಾಥ ಮಕ್ಕಳಿಗೆಲ್ಲ ನಾಥನಾಗಿ ಪಂಚಾಕ್ಷರಜ್ಜೋರು ಸಂಗೀತವನ್ನ ಕಲಿಸ್ತಾ ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗಿದ್ದಾರೆ. ಅಜ್ಜೋರ ಸಂಗೀತ ಮತ್ತೆ ನಾಳಿಗೆ ಕುಮಾರಜ್ಜೋರು ಏನ್ ಹೇಳ್ತಾರೆ, ಆ ಮಂದಿರದ ಆಶೀರ್ವಾದವನ್ನು ಅಜ್ಜೋರು ಹೆಂಗ್ ಪಡ್ಕೊಂತಾರೆ ಅನ್ನೋದನ್ನ ನಾಳೆಗೆ ನಾವೆಲ್ಲರೂ ಬಹಳ ಮನೋಜ್ಞವಾಗಿ ಕೇಳಬೇಕು. ತಮ್ಮ ಇಲ್ಲಿಗೆ ನಾವು ಅಜ್ಜೋರ್ದು ಕೇಳಿದ್ವಲ್ಲ, ಇದು ಇಲ್ಲಿಗೆ ನಮ್ದೆಲ್ಲ ಪೂರ್ವಾರ್ಧ ಮುಗಿತೀಗ ಏನ್ರಪ್ಪ. ಇನ್ನು ನಾಳಿಂದ ಅಜ್ಜೋರು ಶಿವಯೋಗ ಮಂದಿರದಿಂದ ಕುಮಾರೇಶನ ಕೃಪೆಯನ್ನು ಪಡ್ಕೊಂಡು ಹೆಂಗ್ ಹೊರಗೆ ಬರಬೇಕಾದ್ರೆ ಕುಮಾರಪ್ಪವ್ರು ಏನಂತ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ಮೈ ಮನ ಹುಡುಕುಗೊಳ್ಬೇಕು. ಅಷ್ಟು ಮನೋಜ್ಞವಾಗಿರುವಂತ ಪುರಾಣ ಅದು ಗುರುಗಳ ಪುರಾಣ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು